ವೇದಿಕೆಯಲ್ಲಿರೋ ಎಲ್ರಿಗೂ ನಮಸ್ಕಾರ. ಸ್ಟೂಡೆಂಟ್ ಫೆಡರೇಷನ್ಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ, ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ, ಚಿಕ್ಕಬಳ್ಳಾಪುರ MLA. ಓದಿದ ವಿಶ್ವವಿದ್ಯಾಲಯದ ಹೆಸರು ಬಡತನ, ಕಲಿತ ಗ್ರಾಜ್ಯುಯೇಷನ್ ಹೆಸರು ಅವಮಾನ, ನನ್ನ ಫ್ಯೂಚರ್ ಹೆಸರೇ ಕರ್ನಾಟಕದ ಪಾಲಿಟಿಕ್ಸ್ ಅಂಡ್ ಮೈ ಸೆಲ್ಫ್ ಪ್ರದೀಪ್ ಈಶ್ವರ್. ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ, ಸರ್ ಹೆಂಗ್ ಓದಬೇಕು ಅಂತ. ಕಷ್ಟಪಟ್ಟು ಓದಬೇಕು, ಇಷ್ಟಪಟ್ಟು ಓದಬೇಕು, ಅಪ್ಪ ಅಮ್ಮಗೋಸ್ಕರ ಓದಬೇಕು. ಹೇಗ್ ಓದಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ ಬಗ್ಗೆ ಓದಬೇಕು, ಹಂಗ್ ಓದಬೇಕು. ಓದಿದ್ರೆ ಸರ್ 17, 18 ಇಯರ್ಸ್, 19, 20 ಇಯರ್ಸ್ ಏಜ್ ಅಲ್ಲಿ ಇದ್ದೀರಾ. ಯು ಹ್ಯಾವ್ ಲಾಟ್ ಆಫ್ ಡ್ರೀಮ್ಸ್ ಟು ರೀಚ್. ಒಂದು 50-60 ವರ್ಷ ಈ ಸೊಸೈಟಿಯಲ್ಲಿ ಸಸ್ಟೈನ್ ಆಗಬೇಕು ಅಂದ್ರೆ ಕರೆನ್ಸಿ ಸೆ ಕಾಮ್ ನಹೀ ಹೋತಾ ಹೈ, ಕಾನ್ಫಿಡೆನ್ಸ್ ಸೆ ದುನಿಯಾ ಚಲ್ತಾ ಹೈ. ಕಾನ್ಫಿಡೆನ್ಸ್, ಯಾರ ಕಾನ್ಫಿಡೆನ್ಸ್ ಇರುತ್ತೋ, ಒಂದು ಸಾಮಾನ್ಯ ಕುಟುಂಬದ ಹುಡುಗ ಕಾನ್ಫಿಡೆನ್ಸ್ ಇಂದ ಜಮೀರ್ ಅಹಮದ್ ಆಗಿದ್ದು, ಕಾನ್ಫಿಡೆನ್ಸ್ ಇಂದ ಇವತ್ತು ಈ ಸಮುದಾಯದ ದೊಡ್ಡ ದೊಡ್ಡ ಲೀಡರ್ಸ್ ಆಗಿದ್ದು. ನದಿಯಲ್ಲಿ 2 ಮೀನಿರುತ್ತೆ. ಮಗು ಮೀನು ಮಮ್ಮಿ ಫಿಶ್ ನ ಕೇಳುತ್ತೆ, ಮಮ್ಮಿ ಫಿಶ್, ಮಮ್ಮಿ ಫಿಶ್, ಮಮ್ಮಿ ಫಿಶ್. ನಾವೆಲ್ಲ ಯಾಕೆ ನೀರಲ್ಲಿದ್ದೀವಿ ಅಂದ್ರೆ, ಆಗ ಮಮ್ಮಿ ಫಿಶ್ ಹೇಳುತ್ತೆ, ನಾವೆಲ್ಲ ಯಾಕೆ ನೀರಲ್ಲಿದ್ದೀವಿ ಅಂದ್ರೆ ಆ ಭೂಮಿಯಲ್ಲೆಲ್ಲ ಸೆಲ್ಫಿಶ್ಗಳಿದ್ದಾವೆ ಕಣೋ, ಅದಕ್ಕೆ ಫಿಶ್ಗಳು ನೀರಲ್ಲಿದ್ದೀವಿ ಅಂತ. ಈ ಪ್ರಪಂಚ ಸೆಲ್ಫಿಶ್ನೆಸ್ ಅಲ್ಲಿ ನಡೀತಾ ಇರುತ್ತೆ. ಅಂಥದ್ರಲ್ಲಿ ನೀವು ಬೆಳಿಬೇಕು ಅಂದ್ರೆ ಗಟ್ಸ್ ಇರಬೇಕು, ಧೈರ್ಯ ಇರಬೇಕು. ಪವರ್ಟಿನ ಸ್ಟ್ರೀಟ್ಸ್ ಅಲ್ಲ, ನಮ್ಮಂತವ್ರು ಇನ್ನೊಂದು 20 ವರ್ಷಕ್ಕೆ ಪವರ್ಟಿನ ಮ್ಯೂಸಿಯಂ ಅಲ್ಲಿ ನೋಡ್ಬೇಕು ಅಂತ ಆಸೆ ಇಟ್ಕೊಂಡಿದೀವಿ. ವಿ ಶುಡ್ ಸಿ ದ ಪವರ್ಟಿ ಅಂಡ್ ಹಂಗರ್ ಇನ್ ದ ಮ್ಯೂಸಿಯಂ, ನಾಟ್ ಆನ್ ದ ಸ್ಟ್ರೀಟ್ಸ್ ಆಫ್ ದ ಕರ್ನಾಟಕ. ತುಂಬಾ ಜನ ಓದಿ US ಹೋಗಿ ಸೆಟ್ಲ್ ಆಗೋಣ ಅನ್ಕೊಂತಾರೆ. ನಾವು ಚೆನ್ನಾಗಿ ಓದಿ ನಾವು US ಅಲ್ಲಿ ಸೆಟ್ಲ್ ಆಗೋದಲ್ಲ, USA ಹುಡುಗರು ನಮ್ಮ ಗಲ್ಲಿಗಳಲ್ಲಿ ಬಂದು ಕೆಲಸ ಹುಡ್ಕೊಂಡ್ ಬರಬೇಕು. ಆ ರೇಂಜ್ ನಮ್ಮ ದೇಶ ನಾವು ಕರ್ಕೊಂಡು ಹೋಗ್ಬೇಕು. ದಿಸ್ ಶುಡ್ ಬಿ ದಿಸ್ ಜನರೇಷನ್ ಡ್ರೀಮ್. ತುಂಬಾ ಜನ ಯಂಗ್ಸ್ಟರ್ಸ್ ಒಂದು ಮಾತು ಹೇಳ್ತಾರೆ, ಸರ್ ನಾನು ಹೆಂಗ್ ಓದೋದು ಅಂತ. ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್. ಒಂದಿಬ್ರು ಹುಡುಗರು ತಾತ ಟ್ರೈನ್ ಹತ್ತಕ್ಕೆ ಹೋಗ್ತಿದ್ರಂತೆ. ಟ್ರೈನ್ ಮೂವ್ ಆಗಿದ್ರೆ 2 ಹುಡುಗರು ಟ್ರೈನ್ ಹತ್ತಿದ್ದಾರೆ. ತಾತ ಟ್ರೈನ್ ಮಿಸ್. ರೈಲ್ವೆ ಮಾಸ್ಟರ್ ಕರೆದ್ನಂತೆ, ತಾತ ತಲೆಗೆಡ್ಸ್ಕೋಬೇಡ, ಇನ್ನು ಅರ್ಧ ಗಂಟೆಗೆ ಇನ್ನೊಂದು ಟ್ರೈನ್ ಇದೆ ಅಂದ್ರೆ. ಅವಾಗ ತಾತ ಅಂದಂತೆ, ಯೋ ನಾನು ತಲೆ ಕೆಡ್ಸ್ಕೊಂತ ಇರೋದು ಟ್ರೈನ್ ಮಿಸ್ ಆಗಿದ್ದಕ್ಕಲ್ಲ, ನನ್ನನ್ನು ಹತ್ಸಕ್ ಬಂದು ಆನಂದ್ ಮಕ್ಳು ಹೊರಟೋಗಿದ್ದಾರೆ ಅಂತ. ಯಾಕೆ ಅಂದ್ರೆ ಲೈಫಲ್ಲಿ ನಾವು ಏನ್ ಮಾಡ್ತಿದೀವಿ ಒಂದೊಂದ್ಸಲ ನಮಗೆ ಗೊತ್ತೇ ಇರಲ್ಲ. ಬಸ್ಸಲ್ಲಿ ಯಾರೋ 2 ಟಿಕೆಟ್ ತಗೊಂಡಂತೆ. ಯಾಕೆ 2 ಟಿಕೆಟ್ ಅಂದ್ರೆ, ಸರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದಿರ್ಲಿ ಅಂತ. 2ನೇದು ಕಳೆದೋದ್ರೆ ಏನ್ ಮಾಡ್ತೀವಿ ಅಂದ್ರೆ, ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ. ತುಂಬಾ ಓವರ್ ಆಗಿ ಥಿಂಕ್ ಮಾಡೋದು, ಜಾಸ್ತಿ ಥಿಂಕ್ ಮಾಡಬಾರ್ದು ಲೈಫಲ್ಲಿ. ನಾನು ಅಟ್ ದ ಏಜ್ ಆಫ್ 16 ಇಯರ್ಸ್ ಐ ಲಾಸ್ಟ್ ಮೈ ಪೇರೆಂಟ್ಸ್. ಐ ಬಿಕಮ್ ಎನ್ ಆರ್ಫನ್. APMC ಮಾರ್ಕೆಟ್ ಅಲ್ಲಿ ಮೂಟೆ ಒತ್ತದೆ, ತೋಟಕ್ಕೆ ನೀರು ಕಟ್ಟಿದೆ. ನನ್ನ ಬ್ಯಾಚ್ ಅಲ್ಲಿ ತುಂಬಾ ಜನ ಹುಡುಗರು ಪವರ್ಟಿಗೆ ಎದುರಿದ್ರು. ಇವತ್ತು 12,000 ಕೆಲ್ಸಕ್ಕೆ ಸೇರ್ಕೊಂಡ್ರು. ನಾನ್ ಭಯ ಬೀಳ್ಬೇಡ ಮಗ, ಧೈರ್ಯವಾಗಿರು. ಬಹಳಷ್ಟು ಜನ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಅಲ್ಲಿ ಇಳಿದು ಬೆಂಗಳೂರಿಗೆ ಭಯ ಬಿದ್ದು ಲಗೇಜ್ ಎತ್ಕೊಂಡು ವಾಪಸ್ ಹೊರಟೋದ್ರು. ನಾನೊಂದು ರೈಟ್ ಟರ್ನ್ ತಗೊಂಡು ಅಲ್ಲಿ ವಿಧಾನಸೌಧ ಇದೆ ಅನ್ನೋದು ಹುಡುಕೊಂಡೆ. ದಿಸ್ ಅ ಸಿಂಪಲ್ ವೇ. ಬಿಲೀವ್ ಯುವರ್ ಸೆಲ್ಫ್. जो देखने से फर्क नहीं पड़ता, लिखने से फर्क नहीं पड़ता, सुनने से फर्क नहीं पड़ता, सोचने से फर्क पड़ता जिंदगी में. आप सोचना है, सर नमग बैकग्राउंड ಇಲ್ಲ, ದುಡ್ಡಿಲ್ಲ. ದುಡ್ಡು ಏನಕ್ಕೆ ಬೇಕು ಹೇಳಿ, ಬ್ಯಾಕ್ಗ್ರೌಂಡ್ ಏನಕ್ಕೆ ಬೇಕು ಹೇಳಿ. ಕರ್ನಾಟಕದಲ್ಲಿ ದುಡ್ಡಿರೋರೆಲ್ಲ MLA ಆಗಕ್ಕಾಗುತ್ತಾ? ಆಗಲ್ಲ. ಬ್ಯಾಕ್ಗ್ರೌಂಡ್ ಇರೋರೆಲ್ಲ ಆಗಕ್ಕಾಗುತ್ತಾ? ಆಗಲ್ಲ. ಎಲ್ಲೋ ಪಾಠ ಮಾಡ್ಕೊಂಡಿದ್ದೆ. ನನ್ನ ಕಾಂಗ್ರೆಸ್ ಪಾರ್ಟಿ Honorable Chief Minister and Deputy Chief Minister has called me. ಬಾ ಎಲೆಕ್ಷನ್ ನಿಂತ್ಕೊ ಅಂದ್ರು. ಐ ಡೋಂಟ್ ಹ್ಯಾವ್ ಪೇರೆಂಟ್ಸ್. ನನಗೆ ಇವತ್ತು ಸ್ವಂತ ಮನೆ ಇಲ್ಲ.
ಸ್ಟ್ರಗಲ್ ಅಲ್ಲಿ ಇದ್ದೆ, ಪಾಠ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ. 1 month ಇದೆ ಎಲೆಕ್ಷನ್. ಈವನ್ ಐ ಆಮ್ ಕ್ಯೂರಿಯಸ್ ಹೂ ಇಸ್ ದ ಕ್ಯಾಂಡಿಡೇಟ್ ಆಫ್ ಚಿಕ್ಕಬಳ್ಳಾಪುರ. ಕ್ಯಾಂಡಿಡೇಟ್ ಯಾರಾಗ್ತಾರೆ ಅಂತ ನಾನು ಫಸ್ಟ್ ಲಿಸ್ಟ್ ಅಲ್ಲಿ ಬರಲಿಲ್ಲ, ಯಾರ ಹೆಸರು ಸೆಕೆಂಡ್ ಲಿಸ್ಟ್ ಅಲ್ಲಿ ಬರಲಿಲ್ಲ. ಪಾರ್ಟಿ ನನ್ನನ್ನು ಕರೆದು 1 ತಿಂಗಳಿತ್ತು ಎಲೆಕ್ಷನ್, ಕರೆದ್ರು, ನಾನು ಹೋದೆ. 17 ಸರ್ವೆ ರಿಪೋರ್ಟ್ ಸೆಡ್, ಆಲ್ ನ್ಯಾಷನಲ್ ಸರ್ವೆ ರಿಪೋರ್ಟ್ಸ್, ಪ್ರದೀಪ್ ಈಶ್ವರ್ ಗೋಯಿಂಗ್ ಟು ಲೂಸ್. On the election I won, I became a giant killer in Karnataka election. Someone has asked, ಪ್ರದೀಪ್ ಈಶ್ವರ್ ನೀನು ಜಾಸ್ತಿ ಮಾತಾಡ್ತೀಯ ಅಂತ. ನಾನು ಅವನು ಕೇಳಿದೆ, ನೀನು ಕಡಿಮೆ ಮಾತಾಡಿ ಏನಾದರೂ ಕಡ್ದು ಕಟ್ಟಿ ಹಾಕಿದ್ರೆ ಹೇಳ ಅಂತ ಕೇಳಿದೆ ಅವನ್ನ. ನಾನು ಜಾಸ್ತಿ ಮಾತಾಡಿ MLA ಆದರೂ ಆಗಿದ್ದೀನಿ. ಯು ಶುಡ್ ಬಿಲೀವ್ ವಾಟ್ ಯು ಆರ್ ಮ್ಯಾನ್. ನನಗೆ ಕೆಲವರು ಹೇಳ್ತಾರೆ, ನೀನು ಜಾಸ್ತಿ ಮಾತಾಡ್ತೀಯ, ನೀನು ಕಡಿಮೆ ಮಾತಾಡಿ ಏನಾದರೂ ಕಡ್ದು ಕಟ್ಟೆ ಹಾಕಿದ್ರೆ ಹೇಳಪ್ಪ, ನಾನು ಮಾತು ಕಡಿಮೆ ಮಾಡ್ಕೊತೀನಿ. ನಾನು ಮಾತಾಡಿ ಮಾತಾಡಿ ಎಷ್ಟು ಪಾಪ್ಯುಲರ್ ಆಗಿದ್ದೀನಿ ಕರ್ನಾಟಕದಲ್ಲಿ. ನಾನು ಟ್ರಾಲ್ ಪೇಜಸ್ ಕ್ರಶ್. ಮೊನ್ನೆ ಬಿಗ್ ಬಾಸ್ಗೆ ಹೋಗಿ ಬಂದೆ ನಾನು. ಐ ವಾಸ್ ಅ ಗೆಸ್ಟ್ ಫಾರ್ ಬಿಗ್ ಬಾಸ್, ಓಪನಿಂಗ್ ಗೆಸ್ಟ್. ನನ್ನನ್ನು ಬೈದವರೆಲ್ಲ ಬಿಗ್ ಬಾಸ್ ನೋಡ್ಕೊಂಡೇ ಇದ್ದಾರೆ. ನಾನು ಬಿಗ್ ಬಾಸ್ಗೆ ಹೋಗಿ ಬಂದೆ. ಬಿಲೀವ್ ವಾಟ್ ಯು ಆರ್. ಲೈಫಲ್ಲಿ ಏನ್ ಮಾಡಬೇಕು ಅಂತ ಅಟ್ಲೀಸ್ಟ್ ನಿನಗಾದ್ರೂ ಕ್ಲಾರಿಟಿ ಇರಲಿ. ಲೈಫಲ್ಲಿ ಇವಾಗಾದ್ರೂ ಕ್ಲಾರಿಟಿ ಇಟ್ಕೊಳ್ಳಿ. ಸರ್ ಕ್ಲಾರಿಟಿ ಇಲ್ಲ ಅಂದ್ರೆ ಏನಾಗುತ್ತೆ ಸರ್? ಲೈಫಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ, ಅವನಿಗೋಸ್ಕರ ದುಡಿಬೇಕಾಗುತ್ತೆ ಅಷ್ಟೇ ಜೀವನ. ಇವಾಗಾದ್ರೂ ಗೋಲ್ ಇಟ್ಕೊಳ್ಳಿ. ಸರ್ ಗೋಲ್ ಇಟ್ಕೊಳ್ಳಿಲ್ಲ ಅಂದ್ರೆ ಲೈಫಲ್ಲಿ ಒಬ್ಬನ ಗೋಲ್ ಇರುತ್ತೆ, ಆ ಗೋಲ್ಗೋಸ್ಕರ ದುಡಿಬೇಕಾಗತ್ತೆ. ಬಿ ಸ್ಟ್ರಾಂಗ್ ಇನಫ್. ಸರ್ ನಾವೇನಾದ್ರೂ ಮಾಡಕ್ ಹೋದ್ರೆ ಯಾರು ಸಪೋರ್ಟ್ ಮಾಡಲ್ಲ ಸರ್. ಅಲ್ಲಪ್ಪ, 19-20 years ಅಲ್ಲಿ ನೀನೇ ನಂಬಿಲ್ಲ. ಡಾಕ್ಟರ್ ಆಗ್ತೀಯ ಅಂತ ಕೇಳಿದ್ರೆ ಯು ಆರ್ ಡೌಟ್ ಯುವರ್ ಸೆಲ್ಫ್. ಇಂಜಿನಿಯರ್ ಆಗ್ತೀಯ, ಡೌಟ್ ಯುವರ್ ಸೆಲ್ಫ್. IITN ಆಗ್ತೀಯ, ಡೌಟ್ ಯುವರ್ ಸೆಲ್ಫ್. ಮಿಲೇನಿಯರ್ ಆಗ್ತೀಯ, ಡೌಟ್ ಯುವರ್ ಸೆಲ್ಫ್. ನಿನ್ ಬಗ್ಗೆ ನಿನಗೆ ನಂಬಿಕೆ ಇಲ್ಲ, ಯಾಕೆ ಬೇರೆಯವ್ರು ನಂಬ್ತಾರೆ? ಫಸ್ಟ್ ಬಿಲೀವ್ ಯುವರ್ ಸೆಲ್ಫ್. ट्रस्ट करो यार, जिंदगी में क्या करना है, डरना मत. कुत्ते भी डरते हैं, इंसान भी डरता है. डरने के बाद कुत्ते नहीं सोचते, डरने के बाद इंसान सोचना है, नहीं तो इंसान भी कुत्ते बन जाता है. हम सोच रहे हैं जिंदगी में क्या बनना है. बिलीव. ಡೈಲಾಗ್ ಚೆನ್ನಾಗಿದೆಯಾ? ಚೆನ್ನಾಗಿ ಮಾತಾಡ್ತೀನಿಲ್ಲ? ಕ್ಲಾಪ್ ಮಾಡೋಣ. ಸರ್, this generation enter. My appeal to all the students of Karnataka, change your mindset. ಎಲ್ಲರೂ ದೊಡ್ಡವರು ಹೇಳ್ಕೊಡ್ತಾರೆ, ಕಷ್ಟಪಟ್ಟು ಮೇಲೆ ಬರ್ಬೇಕಂತೆ, ಎಲೆ ಮರಿ ಕಾಯ್ತಾರೆ ಉಳಿದೋಗ್ಬೇಕಂತೆ. ಸರ್, ಎಲೆ ಮರಿ ಕಾಯ್ತಾರೆ ಉಳಿದೋಗಕ್ಕೆ ರಾತ್ರಿ ಆಗಲು ನಿದ್ದೆ ಕೆಟ್ಟು ಓದೋದೇನಕ್ಕೆ, ರ್ಯಾಂಕ್ ಬರೋದೇನಕ್ಕೆ, ಸಾಧಿಸೋದೇನಕ್ಕೆ? ನೀನ್ ಕಷ್ಟಪಟ್ಟು ಸಾಧಿಸಿದ ಮೇಲೆ ಪಾಪ್ಯುಲರ್ ಆಗಬೇಕು, ಹೆಸರು ತಗೋಬೇಕು, ನಿನ್ ಬಗ್ಗೆ ನೀನ್ ಹೇಳ್ಕೋಬೇಕು. ಎಲೆ ಮರೆ ಕಾಯ್ತಾರ ಇರಕ್ಕ ಗೆಲ್ಲೋದಾದ್ರೆ ತೆಪ್ಪಗಿರ್ಬೋದಲ್ಲ. ನಿನ್ನ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಮಗ. ನೀನು ಯಾವನೋ ನಿನ್ನ ಬಂದ ಮೇಲೆತ್ತಲ್ಲ. ಪ್ರೂವ್ ಯುವರ್ ಸೆಲ್ಫ್. ನಾನು ಬಹಳ ಸಲ ಹೇಳ್ತಿರ್ತೀನಿ, ಲೈಫ್ ತುಂಬಾ ಸೆಲ್ಫಿಶ್. ಐ ಲವ್ ಯು ಅನ್ನೋ ಪದದ ಲೈಫ್ ಫಸ್ಟ್ ಇರುತ್ತೆ, ಯು ಲಾಸ್ಟ್ ಇರುತ್ತಪ್ಪ. ಮೀ ಟು ಅಲ್ಲಿ ಮೀ ಫಸ್ಟ್ ಇರುತ್ತೆ, ಟು ಲಾಸ್ಟ್ ಇರುತ್ತೆ. ವೈ ಆಮ್ ಟೆಲ್ಲಿಂಗ್ ದಿಸ್? ನಾವು ಇನ್ನೊಬ್ಬರನ್ನ ಇಷ್ಟಪಡೋದು ಅವ್ರು ನಮ್ಮ ಲೈಫಲ್ಲಿ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ, ಅವ್ರು ಚೆನ್ನಾಗಿರ್ಲಿ ಅಂತಲ್ಲ. ಇದೇ ಹಾರ್ಡ್ ರಿಯಾಲಿಟಿ ಆಫ್ ದ ಲೈಫ್. ಅಂಡರ್ಸ್ಟ್ಯಾಂಡ್. ಯು ನೋ ದ ಮೀನಿಂಗ್ ಆಫ್ ದ ಫ್ಯಾಮಿಲಿ? FAMILY, father and mother, I love you. That is an expansion of the family. FAMILY, father and mother, I love you. ಅಪ್ಪ ಅಮ್ಮನ ರೆಸ್ಪೆಕ್ಟ್ ಮಾಡಬೇಕು. ನಮ್ಗೆ ಒಳ್ಳೇದಾಗಬೇಕು ಅಂದ್ರೆ, ನಮ್ಮ ತಂದೆ ತಾಯಿ ಇಬ್ರು ವಿಷ ಕುಡಿದು ತೀರ್ಕೊಂಡ್ರು ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಆಂಧ್ರ ಪ್ರದೇಶಲ್ಲಿ. ನಾನು ಬಾರ್ಡರ್, ಆಂಧ್ರ ಪ್ರದೇಶ್ ಕರ್ನಾಟಕ. ಮೈ ಮದರ್ ಫ್ರಮ್ ಆಂಧ್ರ ಪ್ರದೇಶ್, ಮೈ ಫಾದರ್ ಫ್ರಮ್ Karnataka. I am the story between two states. I am the story and product of two states. Now I am the, ನಾನು ಬಹಳ ಸಲ ಹೇಳ್ತಾ ಇರ್ತೀನಿ, ಅವತ್ತಂಗಾದಾಗ ಐ ರಿಯಲೈಸ್ಡ್ ಸಿಸ್ಟಮ್ ಅಲ್ಲಿ ಬದಲಾವಣೆ ತರಬೇಕು. ನಾವು ಬೈಕೊಂತೀವಲ್ಲ, ನಮ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದಾಗ ಸರಿಯಾಗಿ ಟ್ರೀಟ್ಮೆಂಟ್ ಸಿಗಲ್ಲ ಅಂದ್ರೆ ರೂಲಿಂಗ್ ಗೌರ್ಮೆಂಟ್ನ ಬೈಯೋದು, ಬಸ್ಸಲ್ಲಿ ರೆಸ್ಟ್ ಜಾಸ್ತಿ ಆದ್ರೆ ಗೌರ್ಮೆಂಟ್ನ ಬೈಕೊಳ್ಳೋದು, UGD ಕ್ಲೀನ್ ಆಗಲ್ಲ ಅಂದ್ರೆ ಗೌರ್ಮೆಂಟ್ನ ಬೈಕೊಳ್ಳೋದು. ಸಿಸ್ಟಮ್ ಇಂದ ಆಚೆ ನಿಂತ್ಕೊಳ್ಳೋದು, ಬೈಕೊಳ್ಳೋದು ಯಾವನ್ ಬೇಕಾದ್ರೂ ಮಾಡ್ತಾನೆ. ದಮ್ ಇದ್ರೆ ಸಿಸ್ಟಮ್ ಒಳಗೆ ಬಾ, ಚೇಂಜ್ ಮಾಡಿ ತೋರಿಸು. ಇದು ಈ ಜನರೇಷನ್ಗೆ ಬೇಕಾಗಿರೋದು. ಆಚೆ ನಿಂತ್ಕೊಳ್ಳೋಕೆ ಬೈಕೊಳ್ಳೋಕೆ ನೀನೇ ಬೇಕಾ? ಬಾ, ದಮ್ ಇದ್ರೆ ಕಂಟೆಸ್ಟ್ ಮಾಡಿ ಎಲೆಕ್ಷನ್ಗೆ, ಬೈಸ್ಕೋ. ದಿನಕ್ಕೆ 100 ಜನ ಬೈತಾರೆ, ಬೈಸ್ಕೋ. ಐ ಆಮ್ ದ ಕ್ರಶ್ ಆಫ್ ಅ ಕರ್ನಾಟಕ BJP ಅಂಡ್ JDS. ಕರ್ನಾಟಕ BJP JDS ಅವ್ರು ನನ್ನ ಹೆಸರು ಹೇಳದೆ ನಿದ್ದೆನೆ ಮಾಡಲ್ಲ.
ಐ ಆಮ್ ದ ಕ್ರಶ್ ಆಫ್ ಕರ್ನಾಟಕ ಬಿಜೆಪಿ ಅಂಡ್ JDS. ನನ್ನನ್ನು ಡೈಲಿ ಬೈತಾರೆ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನನ್ನನ್ನೇ ಬೈಯೋದು. ಐ ಫೀಲ್ ವೆರಿ ಪ್ರೌಡ್ ಸರ್, ಐ ಫೀಲ್ ವೆರಿ ಪ್ರೌಡ್. ಮತ್ತೆ ಬೆಳೆಯೋದು ಹೆಂಗ್ ಬೆಳೀತಿ ಹೇಳು? ಹೊಗಳ್ತಾನೆ ಅವನಾದ್ರು ನಿನ್ನ ಸುಮ್ಮನೆ ಹೇಳು. 18 years ಅಲ್ಲಿ ಯಾರಾದ್ರೂ ಕೂತ್ಕೊಂಡು ಒಬ್ರು ಹೊಗಳಿದಾರ? ಬೈಯೋದು ಪುಕ್ಸಟ್ಟೆ ಬೈತಾರೆ, ಕಾಂಪ್ಲಿಮೆಂಟ್ರಿ ಅದು. ಅದಕ್ಕೆ ನೋ ದ ಕ್ವಾಲಿಟಿ ಆಫ್ ದ ಲೈಫ್ ಅಂಡ್ ಎಮರ್ಜ್ ಎಸ್ ಎ ಲೀಡರ್. ಡೋಂಟ್ ಬಾದರ್ ಅಬೌಟ್ ಎನಿಥಿಂಗ್. ಕೆಲವ್ರು ಹೇಳ್ತಾರೆ ಕೆಲವರೆಲ್ಲ ಪಾಲಿಟಿಕ್ಸ್ ಅಲ್ಲಿ ನನ್ನ ಯಾರೋ ಬಂದು ಉತ್ತರ ಕರ್ನಾಟಕದ ಹುಡುಗ ಒಂದು ಮಾತು ಕೇಳ್ದ. ನಾರ್ತ್ ಕರ್ನಾಟಕ ಹುಡುಗರು ಬಂದು, ಪ್ರದೀಪ್ ಈಶ್ವರ್ ನಾನು ನಿಂತರ ಪಾಪ್ಯುಲರ್ ಆಗ್ಬೇಕು ಅಂತಿದ್ದೀನಿ ಅಂದ. ಒಂದು ಸೋಷಿಯಲ್ ಮೀಡಿಯಾ ವಿಡಿಯೋ ತೆಗೆದು ಕಾಮೆಂಟ್ ಸೆಕ್ಷನ್ ಓಪನ್ ಮಾಡಿ ಓದು ಅಂದೆ. ಸರ್ ಇದೇನು ಸರ್ ಇಷ್ಟು ಕೆಟ್ಟದಾಗ ಬೈದಿದ್ರೆ? ಅಷ್ಟು ಕೆಟ್ಟದಾಗ ಬೈದ್ರು ನನ್ನ ಮುಖದ ಮೇಲೆ ಮಂದಾಸ ಕಡಿಮೆ ಆಗಿಲ್ಲ ಮಗನೇ, ಅದಕ್ಕೆ ಇಷ್ಟು ದೂರ ಬಂದಿರೋದು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನನ್ನು ಯಾವನು ಟ್ರಾಲ್ ಮಾಡಂಗಿಲ್ಲ, ನಿನ್ ಫೋಟೋಗೆ ಒಂದು ಕಾಮೆಂಟ್ ಆಗಂಗಿಲ್ಲ. ಡಿಪ್ರೆಸ್. ಬಿಜೆಪಿ IT ಸೆಲ್ಲು, JDS IT ಸೆಲ್ಲು ನನ್ನ ಹಿಂದೆ ಬಿದ್ದಿದೆ. ಪ್ರತಿ ವಿಡಿಯೋಗೂ ಐ ಡೋಂಟ್ ಬಾದರ್, ದೇ ಥಿಂಕ್ ಆಫ್ ಮೀ. ಇವತ್ತು ಬಿಜೆಪಿ IT ಸೆಲ್ಲಲ್ಲಿ ಒಂದು 20-30 ಜನಕ್ಕೆ ನನ್ನಿಂದ ಕೆಲಸ ಸಿಗಿದೆ. ಐ ಆಮ್ ಎನ್ ಎಂಪ್ಲಾಯರ್ ಫಾರ್ ದೆಮ್. ಐ ಆಮ್ ವೆರಿ ಗ್ರೇಟ್ಫುಲ್. ಪ್ಲೀಸ್ ಹ್ಯಾವ್ ಎ ಕ್ಲಾಪ್ ಫಾರ್ ದಿಸ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಐ ಆಮ್ ಟೆಲ್ಲಿಂಗ್ ಸರ್. ನಾವು ಈಗ ನಾನು ನಿಮ್ಗೆಲ್ಲ ಹೇಳೋದು, ಸರ್ ಸಿವಿಲ್ ಸರ್ವಿಸ್ಗೆ ಪ್ರಿಪೇರ್ ಆಗಬೇಕು, ಮೆಡಿಕಲ್ ಎಂಟ್ರೆನ್ಸ್ಗೆ ಪ್ರಿಪೇರ್ ಆಗಬೇಕು. ದಿನಕ್ಕೊಂದು 4 to 6 hours ಓದು. 4 to 6 hours ಯು ಶುಡ್ ಪ್ರಿಪೇರ್ ನಾವ್. ನಾಲೆಡ್ಜ್ ಇದ್ರೇನೆ ಯು ಕ್ಯಾನ್ ಡೂ ಸಮಥಿಂಗ್. ಏನ್ ಗೊತ್ತಾ, ನೀನ್ ಕಷ್ಟಪಟ್ಟು ಓದ್ಬಿಟ್ರೆ ನನಗೆ ಕೆಲವರು ಬಂದು ಕಾಂಪ್ಲಿಮೆಂಟ್ ಮಾಡ್ತಾರೆ. ಸರ್ ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ, ಅವರ ಗಾಡ್ ಗಿಫ್ಟೆಡ್. ಐ ಅಗ್ರಿ ಸರ್. ಐ ರೆಡ್ thousands of books to build this vocabulary, to build this fluency. I worked hard. Still today I read Wren and Martin English grammar to improve my English, because I don't know, when I was in high school, ನಮ್ಮ ಹೈಸ್ಕೂಲ್ ಟೀಚರ್ ಅಂತ ಕೇಳಿದ್ರು, ನನಗೆ ಇಂಗ್ಲಿಷ್ ಬರ್ತಿರಲಿಲ್ಲ. ಐ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ. ಪ್ರದೀಪ ಸ್ಟ್ಯಾಂಡ್ ಪಾಸ್ಟ್ ಟೆನ್ಸ್ ಏನು ಅಂದ್ರೆ ಸ್ಟುಡ್ ಅಂದ್ರು, ಮ್ಯಾರೇಜ್ಗೆ ಫ್ಯೂಚರ್ ಟೆನ್ಸ್ ಏನು ಅಂದ್ರೆ ಡೈವರ್ಸ್ ಅಂದಿದ್ದೆ ನಾನು. ದೆನ್ ಐ ರಿಯಲೈಸ್ ದಟ್ ಈಸ್ ನಾಟ್ ದನ್ ಇಂಗ್ಲಿಷ್ ಗ್ರಾಮರ್. ಇನ್ ಕೆಲವ್ರು ಹೇಳ್ತಾರೆ, ಸರ್ ನನಗೆ ಕನ್ನಡ ಚೆನ್ನಾಗಿ ಬರುತ್ತೆ, ಇಂಗ್ಲಿಷ್ ಚೆನ್ನಾಗಿ ಬರಲ್ಲ ಅಂತಾರೆ. ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆ ಅಲ್ವಾ? ಸೊ ಸ್ಟಾರ್ಟ್ ಸ್ಪೀಕಿಂಗ್ ಇಂಗ್ಲಿಷ್. ಇಂಗ್ಲಿಷ್ ಇರೋದೇ ತಪ್ಪು ಮಾತಾಡಕ್ಕೆ, ಕರೆಕ್ಟ್ ಆಗಿ ಮಾತಾಡಕ್ ಕನ್ನಡ ಇದೆ. ಅದಕ್ಕೆ ಸ್ಟಾರ್ಟ್ ಇಂಗ್ಲಿಷ್ ಮಾತಾಡಕ್ ಸ್ಟಾರ್ಟ್ ಮಾಡು. ಯಾರಾದ್ರೂ ನಿನ್ಗೆ ಇಂಗ್ಲಿಷ್ ಬರೋದ್ರೆ ಹೋಗ್ಗುರು ಐ ಲವ್ ಕನ್ನಡ ಅನ್ನು. ಯು ಸ್ಟಾರ್ಟ್ ಯುವರ್ ಸೆಲ್ಫ್. ಯಾವಾಗ ಯು ನೀಡ್ ಅ ಕಮ್ಯುನಿಕೇಶನ್ಸ್ ಟು ಕಮ್ಯುನಿಕೇಟ್ ದಿಸ್ ವರ್ಲ್ಡ್. ನಿನಗೆ ಗೊತ್ತಿರೋದನ್ನ 4 ಜನಕ್ಕೆ ಕೇಳಕ್ಕೆ ನೀನ್ ಫೇಲ್ ಆದ್ರೆ ಯು ನೆವರ್ ಬಿಕಮ್ ಎ ಟ್ರೂ ಲೀಡರ್. ಈ ಕ್ರೌಡ್ ಅಲ್ಲಿರೋ ತುಂಬಾ ಜನ ಹುಡುಗರು ಪಾಲಿಟಿಕ್ಸ್ ಬರ್ತೀರಾ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ಸ್ಗೆ ಹೋಗ್ತೀರಾ, ದೊಡ್ಡ ಇದಕ್ಕೆ ಹೋಗ್ತೀರಾ. ಬಟ್ ನಾವ್ ಇಟ್ಸ್ ಅ ಫೌಂಡೇಶನ್ ಫಾರ್ ಯು. ಟೇಕ್ ಒನ್ ಫಾರ್ಮ್. ಕೆಲವ್ರು ಕೇಳ್ತಾರೆ, ಸರ್ ನಾನೊಂದು ಡಿಸಿಷನ್ ತಗೊಂಡಿದ್ದೀನಿ, ಅದು ಕರೆಕ್ಟ್ ಡಿಸಿಷನ್ ಅಂತ. ಈ ಪ್ರಪಂಚದಲ್ಲಿ ರೈಟ್ ಡಿಸಿಷನ್ ರಾಂಗ್ ಡಿಸಿಷನ್ ಇಲ್ಲ. ಟೇಕ್ ಎ ಡಿಸಿಷನ್ ಅಂಡ್ ಮೇಕ್ ಇಟ್ ರೈಟ್ ಅಷ್ಟೇ. ಇಫ್ ಯು ಟೇಕ್ ಎ ಡಿಸಿಷನ್ ಅಂಡ್ ಮೇಕ್ ಇಟ್ ರೈಟ್, ದೆನ್ ದ ಡಿಸಿಷನ್ ಬಿಕಮ್ ರೈಟ್ ಡಿಸಿಷನ್. ಲೈಫಲ್ಲಿ ಸ್ವಲ್ಪ ಕ್ಲಾರಿಟಿ ಆಗಿರಪ್ಪ. ದುಡ್ಡಿಲ್ಲ ಅಂತ ಹಿಂದೆ ಹೋಗ್ಬೇಡಿ, ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಹಿಂದೆ ಹೋಗ್ಬೇಡಿ, ಸಪೋರ್ಟ್ ಇಲ್ಲ ಅಂತ ಹಿಂದೆ ಹೋಗ್ಬೇಡಿ. ನಾವೆಲ್ಲ ಆಲ್ಮೋಸ್ಟ್ ಆಲ್ ಮಿಡಲ್ ಕ್ಲಾಸ್ ಹುಡುಗರು. ನಾವು ಶ್ರೀಮಂತರು ಅಂತ ಹೇಳ್ಕೊಳಕ್ ನಮ್ಮ ಕೈಯಲ್ಲಿ ಆಗ್ತಿಲ್ಲ, ಬಡವರು ಅಂತ ಒಪ್ಕೊಳಕ್ಕೆ ನಮ್ಮ ಕೈಯಲ್ಲಿ ಆಗ್ತಿಲ್ಲ. ಈಗ ನಿಮ್ಮನ್ನು ಶ್ರೀಮಂತರು ಅಂತ ಕೇಳಿದ್ರೆ ನೋ, ಬಡವರು ಅಂತ ಕೇಳಿದ್ರೆ ಹಂಗೇನಲ್ಲ, ಮಿಡಲ್ ಕ್ಲಾಸ್. 50% ಡಿಸ್ಕೌಂಟ್ ಅಲ್ಲೋಗಿ ಇನ್ನೊಂದು 5% ಡಿಸ್ಕೌಂಟ್ ಕೇಳೋ ಜಾಯಮಾನ ನಮ್ದು. ಬಟ್ ನಾವಿಂಥ ಟೈಮಲ್ಲಿ ಹೌ ಟು ಬಿಕಮ್ ಎ ಲೀಡರ್, ಹೌ ಟು ಬಿಲ್ಡ್ ದ ವಿಷನ್. ಏನ್ ಗೊತ್ತಾ, ನೀನು ಈ ಕ್ರೌಡ್ ಅಲ್ಲಿರೋ ಹುಡುಗರು MLA ಬೇಕಾದ್ರೂ ಆಗ್ತೀರಾ, MP ಬೇಕಾದ್ರೂ ಆಗ್ತೀರಾ, ಮಿನಿಸ್ಟರ್ ಬೇಕಾದ್ರೂ ಆಗ್ತೀರಾ, ಈ ರಾಜ್ಯಕ್ಕೆ CM ಬೇಕಾದ್ರೂ ಆಗ್ತೀರಾ. ಯಾವಾಗ ಆಗ್ತೀರಾ ಗೊತ್ತಾ? ಯಾವನ್ ಏನ್ ಅನ್ಕೊಂಡ್ರೆ ಏನು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಯು ವಿಲ್ ಅಚೀವ್ ಎನಿಥಿಂಗ್. ಇಲ್ಲಾಂದ್ರೆ ಏನ್ ಗೊತ್ತಾ, ಥಿಂಕ್ ಮಾಡಿ, ನಿಮ್ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡ್ತಿರೋದೇ ಅದು. ಓದಕ್ ಹೋಗ್ತೀರಾ, ಯಾರೋ ಕಾಮೆಂಟ್ ಮಾಡಿರ್ತಾರೆ. ಏನೋ ಪ್ರಿಪೇರ್ ಆಗಕ್ ಹೋಗ್ತೀರಾ, ಯಾವ್ದ್ಯಾವ್ದೋ ಯೋಚನೆ ಮಾಡ್ತಾರೆ. ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಸರ್.
11 ಜನ ನಿಮ್ ಫ್ರೆಂಡ್ಸೇ. ಒಂದ್ಸಲ ಬ್ಯಾಟ್ ಇಡಿ, ರಿಮೈನಿಂಗ್ ನನ್ನ ಫ್ರೆಂಡ್ಸ್ ಎಲ್ಲ ಮಗ ಯಾವಾಗ ಔಟ್ ಆಗ್ತಾನೆ ಅಂತಾನೆ ಕಾಯ್ತಾರೆ. ಕರೆಕ್ಟ್ ಅಲ್ಲ? ಮತ್ತೆಲ್ಲ ಫ್ರೆಂಡ್ಸೇ, ಎಲ್ಲ ಫ್ರೆಂಡ್ಸೇ. ಲೈಫ್ ಒಂಥರ ಕಬಡ್ಡಿ ಇದ್ದಂಗೆ. ನೀನ್ ಕಬಡ್ಡಿ 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 ಅಂತಿರೋ, ಹಿಂದಕ್ಕೆ ಹೋಗ್ತಾ ಇರ್ತಾರೆ. ನೀನ್ ಒಂದ್ಸಲ ಗೆರೆ ಮುಟ್ಟಕ್ ಬಾ, ಯುನೈಟ್ ಆಗಿ ಕಾಲೆಳೆದಾಕ್ತಾರೆ. ದಿಸ್ ಇಸ್ ಹೌ ಲೈಫ್ ವರ್ಕ್ಸ್. डरो मत, डर के आगे भी जीत है, डर का आगे भी जीत रहता है. ಚೆನ್ನಾಗಿ ಓದಬೇಕು. ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ನೀವು ಓನರ್ಸ್ ಆಗಬೇಕು. ಯು ಶುಡ್ ಪ್ರೂವ್ ವಾಟ್ ಯು ಆರ್. ಬ್ರದರ್, ಐ ಆಮ್ ಟೆಲ್ಲಿಂಗ್, ಮೈ ಸ್ಟೋರಿ ಇಟ್ ಸೆಲ್ಫ್ ಇಸ್ ಅನ್ ಇನ್ಸ್ಪಿರೇಷನ್. ಐ ಹ್ಯಾವ್ ಸೀನ್ ಅನ್ ಹಂಗರ್, ಐ ಹ್ಯಾವ್ ಸೀನ್ ಅನ್ ಪಾವರ್ಟಿ. ಅವಮಾನ ಹೆಂಗಿರುತ್ತೆ ಅಂತ ನೋಡಿದ್ದೀನಿ, ಒಂಟಿತನ ಹೇಗಿರುತ್ತೆ ಅಂತ ನೋಡಿದ್ದೀನಿ. ಅಪ್ಪ ಅಮ್ಮನ ಕಳ್ಕೊಂಡು ಆರ್ಪನ್ ಆದ್ರೆ ಈ ಸಿಸ್ಟಮ್ ಸೊಸೈಟಿ ನಮ್ಮನ್ನ ಹೇಗೆ ಟ್ರೀಟ್ ಮಾಡುತ್ತೆ ಅಂತ ನೋಡಿದ್ದೀನಿ. ಹಂಗಿದ್ದಾಗ ಹೌ ಟು ಎಮರ್ಜ್ ಎಸ್ ಅ ವಿನ್ನರ್. ಒಂದ್ಸಲ 1 2 3 ಕಿತ್ತಾಡುತ್ತಂತೆ. 9 ಹೋಗಿ ಕೋಪ ಬಂದು 8 ನೋಡಿಯುತ್ತಂತೆ. 8 ಕೋಪ ಬಂದು ಮಗನೇ ಅಂತ 7 ನೋಡಿಯುತ್ತಂತೆ. 7 6ನ್ನ 6 5ನ್ನ 5 4ನ್ನ 4 3ನ್ನ 3 2ನ್ನ 2 1 ನೋಡಿಯುತ್ತೆ. ಇವಾಗ 1 ಯಾರು ನೋಡಿಬೇಕು? 0 ನೋಡಿಬೇಕು. ಒಡಿಯಲ್ಲ, ಪಕ್ಕದಲ್ಲಿ ಕೂರ್ಸ್ಕೊಂಡು 10 ಆಯ್ತಂತೆ. ಇನ್ನೊಬ್ರು ನೋಡಿಯೋದಂದಲ್ಲ, ಪಕ್ಕದಲ್ಲಿ ಕೂರ್ಸ್ಕೊಳ್ಳೋದ್ರಿಂದ ನಾವು ದೊಡ್ಡವ್ರಾಗ್ತೀವಿ. ನಾವು ದೊಡ್ಡವ್ರಾಗಬೇಕು ಅಂದ್ರೆ ಪಕ್ಕದಲ್ಲಿ ಕೂರ್ಸ್ಕೋಬೇಕು. ಬಿಲ್ಡ್ ದಟ್ ಲೀಡರ್ಶಿಪ್. ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ಈ ಕ್ರೌಡ್ ಅಲ್ಲಿರೋ ಎಲ್ಲ ಹುಡುಗರಿಗೂ ಹೇಳ್ತಾ ಇದ್ದೀನಿ, ಭಯ ಏನಾದ್ರೂ ಬಿದ್ರೆ ರಾಜಕಾರಣಕ್ಕೆ ಬರಬೇಡ. ಆರಾಮಾಗಿ ಮದುವೆ ಆಗಿ ಒಂದು ಕೆಲಸಕ್ಕೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಸೆಟ್ಲ್ ಆಗು. ಇಫ್ ಯು ವಾಂಟ್ ಟು ಅಚೀವ್ ಎನಿಥಿಂಗ್, ದಿ ಸೊಸೈಟಿ ವಿಲ್ ಪುಟ್ ಬ್ರೇಕ್ ಇನ್ ಎವ್ರಿ ಸ್ಟೆಪ್. ನೀನು ಹೋಗಿ ಏನಾದ್ರೂ ಆಗ್ತೀನಿ ಅಂತ ಹೇಳು, ನೀನು IIT ಮಾಡ್ತೀನಿ ಅಂತ ಹೇಳು, ಔಟ್ ಆಫ್ 10 ಪೀಪಲ್ 8 ಪೀಪಲ್ ಓ IIT ಆಗುತ್ತಾ ಅಂತಾರೆ. ಡಾಕ್ಟರ್ ಆಗ್ತೀನಿ ಅಂತ ಹೇಳು, ಔಟ್ ಆಫ್ 10 8 ಪೀಪಲ್ ಡಿಸ್ಕರೇಜ್ ಯು. IAS ಟಾಪರ್ ಆಗ್ತೀನಿ ಅಂತ ಹೇಳು, ದೇ ಡಿಸ್ಕರೇಜ್ ಯು. MLA ಆಗ್ತೀನಿ ಅಂತ ಹೇಳು, ಡಿಸ್ಕರೇಜ್ ಯು. ಯಾವತ್ತು ಅಷ್ಟೇ ಹೀರೋಗಳು ಸಿನಿಮಾದಲ್ಲೇ ಗೆಲ್ತಾರೆ ಸರ್, ರಿಯಲ್ ಲೈಫಲ್ಲಿ ಗೆಲ್ಲಲ್ಲ. ಅದೇ ಪ್ರಾಬ್ಲಮ್. ಹೀರೋ ಆಲ್ವೇಸ್ ವಿನ್ಸ್ ಇನ್ ಅವರ್ ಮೂವೀಸ್, ಹೀರೋ ನೆವರ್ ವಿನ್ಸ್ ಇನ್ ರಿಯಲ್ ಲೈಫ್. ದಟ್ ಇಸ್ ಅ ಪ್ರಾಬ್ಲಮ್ ಸರ್. ಯಾವ್ದಾದ್ರೂ ಸಿನಿಮಾದಲ್ಲಿ ಒಬ್ಬ ಹುಡುಗ ನೀನೇನಾಗ್ತಿ ಅಂದ್ರೆ ಐ ವಾಂಟ್ ಟು ಬಿಕಮ್ ದಿಸ್ ಅಂದ್ರೆ ಗೂಸ್ ಬಂಪ್ಸ್ ಬರುತ್ತೆ. ರಿಯಲ್ ಲೈಫಲ್ಲಿ ಹೇಳಿದ್ರೆ ಇವನು ಯಾವನ್ ಗುರು ಅಂತಾರೆ ಅಲ್ಲ. ಸಿನಿಮಾದಲ್ಲಿ ಹೀರೋ ಹೇಳಿದ್ರೆ ಒಂಥರ ಅನ್ಸುತ್ತೆ. ಬಿ ಎನ್ ಹೀರೋ ಫಾರ್ ಯುವರ್ ಲೈಫ್ ಮ್ಯಾನ್, ಬಿ ಎನ್ ಹೀರೋ. ಅಟ್ಲೀಸ್ಟ್ ನಿನ್ನ ಲೈಫಲ್ಲಿ ನಾವು ಸಿನಿಮಾಗಾದ್ರೂ ಹೀರೋ ಆಗ್ರೋ, ಸೈಡ್ ಆಕ್ಟರ್ಸ್ ಆಗಬೇಡಿ. ನಿಮ್ಮ ಸಿನಿಮಾನಾದ್ರೂ ನೀವು ಡೈರೆಕ್ಟ್ ಮಾಡ್ಕೋಬೇಕು, ಅದು ನನ್ನ ಆಸೆ. ಟೇಕ್ ಒನ್ ವಿಲ್ ಪವರ್, ಟೇಕ್ ಎ ಡಿಸಿಷನ್, ವರ್ಕ್ ಹಾರ್ಡ್, ಡೋಂಟ್ ಬಾದರ್ ಕ್ರಿಟಿಸಿಸಮ್. ಏನ್ ಗೊತ್ತಾ, ಗೆಲ್ಲಬೇಕು ಅಂದ್ರೆ ಕಿವಿ ಮುಚ್ಕೋಬೇಕು. ಕಿವಿ ಮುಚ್ಕೋಬೇಕು ಒಂದು 10 ವರ್ಷ. ನಾನು ಕಿವಿ ಮುಚ್ಕೊಂಡು 1.25 ವರ್ಷ ಆಯ್ತು. MLA ಆದಾಗಿಂದ ಕಿವಿ ಮುಚ್ಕೊಂಡಿದ್ದೀನಿ. ಇನ್ನ 20 ವರ್ಷ ಕಿವಿ ಮುಚ್ಕೊಂತಾನೆ ಇರ್ತೀನಿ. ಯಾರೋ ಕೇಳಿದ್ರು, ಯಾರೋ ಕೇಳಿದ್ರು ನನ್ನ, ಮಾನ ಮರ್ಯಾದೆ ಇಲ್ವಾ ಅಂತ. ನಾನು ಹೇಳಿದೆ, ಇದೆ ಅಂತ ಯಾರು ಹೇಳಿದ್ ನಿಮ್ಗೆ? ಚಿಕ್ಕ ವಯಸ್ಸಿಂದ ಅಣ್ಣ, ಇಲ್ಲಿರೋರ್ಗೆ ಎಲ್ರಿಗೂ ಒಂದು ಕ್ವಶನ್. 17 18 30 40 ಅಲ್ಲಿ ಇದ್ದೀರಾ, ಯಾರಾದ್ರೂ ಒಬ್ರು ಚೈಲ್ಡ್ಹುಡ್ ಇಂದ ನಮಗ್ ಮರ್ಯಾದೆ ಇದೆ, ಮಾನ ಇದೆ ಹೇಳ್ಕೊಟ್ಟಿದಾರ? ಇಲ್ದೇ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅನ್ಕೊಂತ ಇರೋದು ನಮ್ ತಪ್ತಾನೆ, ನಮ್ ತಪ್ತಾನೆ. ನಾನು ಹೇಳೋದಿಷ್ಟೇ, ಪೀಪಲ್ ಸ್ಪೀಕ್ ಅಬೌಟ್ ದೇರ್ ಕಂಫರ್ಟ್ ಲೆವೆಲ್, ಅಬೌಟ್ ದೇರ್ ಕಂಫರ್ಟ್ ಲೆವೆಲ್. ಅದಕ್ಕೆ ಬ್ರದರ್ಸ್, ನೀವು ಚೆನ್ನಾಗಿ ಓದಬೇಕು, ಡಾಕ್ಟರ್ಸ್ ಆಗ್ಬೇಕು. ನಾನು ಹೇಳ್ತಾ ಇರ್ತೀನಿ, ಐ ಆಮ್ ಎ ಬಯೋ ಟೀಚರ್. MBBS ಅಂದ್ರೆ ಮಾ ಬಾಪ್ ಕಾ ಬಡಾ ಸಪನಾ ಅಂತ. MBBS ಮೇರಾ ಬಾಯ್ ಅವ್ರ ಬಹನೋಂ ಕಾ ಬಡಾ ಸಪನಾ ಅಂತ. MBBS ಆಗಿ ಡಾಕ್ಟರ್ ಆಗಬೇಕು, IITians ಆಗಬೇಕು, ಈ ದೇಶನ ಮುನ್ನಡೆಸಬೇಕು. ಬ್ರದರ್, ಬಿ ಇನ್ ದ ಸಿಸ್ಟಮ್. ಸರ್, ನನಗೆ MLA ಆದ್ಮೇಲೆ ವಾಟ್ ಈಸ್ ಯುವರ್ ಬೆಸ್ಟ್ ಥಿಂಗ್ ಅಂತ ಕೇಳಿದ್ರು. ನಂದು ಪೆರೇಸಂದ್ರ ಅಂತ ಸರ್, ಮೈ ಬರ್ತ್ ಪ್ಲೇಸ್. ಆ ಬರ್ತ್ ಪ್ಲೇಸ್ ಅಲ್ಲಿ 15 years ಬ್ಯಾಕ್ ನಮ್ಮ ರಿಲೇಟಿವ್ ಒಬ್ರು ಹೇಳಿದ್ರು. ನಾನು ಟ್ರ್ಯಾಕ್ಟರ್ ಓಡಿಸ್ಕೊಂಡು ತೋಟದಲ್ಲಿ ನೀರು ಕಟ್ಕೊಂಡಿದ್ದೆ. ನಮ್ಮ ರಿಲೇಟಿವ್ ಒಬ್ರು ಹೇಳಿದ್ರು, ಪೆರೇಸಂದ್ರ ಪಂಚಾಯತಿಗೆ ಅರ್ಜಿ ಕೊಡು, 2030ನೋ 2020ನೋ ಸೈಟ್ ಬರುತ್ತೆ, ಅಲ್ಲೆಲ್ಲಾದ್ರೂ ಊರಾಚೆ ಒಂದು ಸೈಟ್ ಕೊಡಿಸ್ತೀವಿ, ಸೈಟಲ್ಲಿ ಒಂದು ಶೆಡ್ ತರ ಹಾಕೋ, ಜೀವನ ಮಾಡು ಅಂತ. ನಾನು ಅರ್ಜಿನ ಬರ್ಕೊಟ್ಟಿದ್ದೆ ರವರಿಗೆ, ಪಂಚಾಯತಿ ಅಧ್ಯಕ್ಷರು, ಪೆರೇಸಂದ್ರ ಚಿಕ್ಕಬಳ್ಳಾಪುರ ತಾಲೂಕು ಅಂತ.
ಇನ್ನೊಂದು ಅರ್ಜಿ ಬರ್ದಿದ್ದೆ ಆವತ್ತಿನ ಶಾಸಕರಿಗೆ. ಮೊನ್ನೆ ಅದೇ ಪೆರೇಸಂದ್ರ ಪಂಚಾಯಿತಿಯಲ್ಲಿ 5,000 ಸೈಟ್ ಕೊಡಬೇಕು ಅಂತ ನನ್ನ ಮುಂದೆ ಫೈಲ್ ಬಂತು. ಆ ಫೈಲಲ್ಲಿ ನನ್ನ ಅರ್ಜಿನೂ ಇತ್ತು. ದಟ್ ವಾಸ್ ಅ ಮೋರ್ ಎಮೋಷನಲ್ ಮೂಮೆಂಟ್ ಫಾರ್ ಮೀ. ಯಾವ ಪಂಚಾಯಿತಿಯಲ್ಲಿ 20-30 ಸೈಟ್ಗೆ ಅರ್ಜಿ ಹಾಕಿದ್ನೋ ಆ ಪಂಚಾಯಿತಿಯಲ್ಲಿ ಇವತ್ತು ಬಡವ್ರಿಗೆ ನಾನು 5,000 ಸೈಟ್ ಕೊಡ್ತಾ ಇದ್ದೀನಿ. 5,000 ಸೈಟ್. जिंदगी ऐसा रहता है भाई, नहीं बदलते यार, बदलते डरना मत. ಯಾರಾದ್ರೂ ಹೇಳ್ತಾರೆ ಈಗ ನೀನು ಯಾರಾದ್ರೂ ನೀನು MLA ಆಗ್ಬೇಕಾ, ನಿಜವಾಗ್ಲೂ ಆಗೋಗ್ತೀಯಾ, ಮಿನಿಸ್ಟರ್ ಆಗ್ಬೇಕಾ, ಆಗೋಗ್ತೀಯಾ, ಏನ್ ಮಾಡ್ಬೇಕು ಸರ್? ಅದಕ್ಕೆ ಏನು ಮಾಡಬೇಡ, ಬೈಸ್ಕೊಳ್ಳೋದು ಕಲಿಬೇಕು, ಬೈಸ್ಕೊಳ್ಳೋದು ಕಲಿಬೇಕು. ನಿನ್ನ ಫ್ರೆಂಡ್ಸ್ ಎಲ್ಲ ನಿನ್ನನ್ನು ಬೈದ್ರು ಪೇಷನ್ಸ್ ಇರಬೇಕು. ಗ್ಯಾರಂಟಿ ನೀನೇನೋ ಒಂದಾಗೋಗ್ತೀಯ. ನೀನೇನಾದ್ರೂ ಹೊಗಳಿಸ್ಕೋಬೇಕು ಅಂತ ಹೋದ್ರೆ ಮಂತ್ಲಿ ಎಂಪ್ಲಾಯ್ ಆಗೋಗ್ತೀಯ. ಹೇಳ್ತೀನಿ, ಸ್ಟಾರ್ಟ್ ಅಕ್ಸೆಪ್ಟಿಂಗ್ ದ ಕ್ರಿಟಿಸಿಸಮ್, ವರ್ಕ್ ವೆರಿ ಹಾರ್ಡ್. ಸರ್ ಮತ್ತೆ ಏನ್ ಮಾಡೋದು ಸರ್? ಇನ್ನು ಕೆಲವರು ಎಕ್ಸಾಮ್ SSLC ಅವ್ರು ಎಷ್ಟು ಜನ ಇದ್ದೀರಾ? PUC ಅವ್ರು ಎಷ್ಟು ಜನ ಇದ್ದೀರಾ? ಡಿಗ್ರಿ ಗುಡ್. ಈಗ ಗೊತ್ತಾ ಇದ್ದೀರಾ, ಡಿಗ್ರಿ ಮುಗಿಯುತ್ತೆ, ಒಂದು ಕಂಪನಿಗೆ ಅರ್ಜಿ ಹಾಕ್ತಿವಿ, ಅವ್ರು 1000 ಕ್ವಶನ್ ಕೇಳ್ತಾರೆ. ಅವ್ನು ಡಿಸೈಡ್ ಮಾಡಿರ್ತಾನೆ ಕೆಲಸ ಕೊಡ್ಬೇಕಾ ಬೇಡವಾ ಅಂತ. ಬಿಕಾಸ್ ಐ ಆಲ್ಸೋ ರನ್ ಅನ್ ಆರ್ಗನೈಸೇಷನ್ ಕಾಲ್ಡ್ ಪರಿಶ್ರಮ ನೀಟ್ ಅಕಾಡೆಮಿ. ದಿಸ್ ಇಯರ್ our students, 950 students got medical seat. They will get medical seat. Counseling has started, and out of 720 there are more than 100 students who scored 650 plus. Our student from Parishrama NEET Academy now studies in AIMS Delhi. ಒಂದು 200 ಜನ AIMS ಅಲ್ಲಿ ಓದ್ತಾ ಇದ್ದಾರೆ, ಜಿಪ್ಮರ್ ಅಲ್ಲಿ ಓದ್ತಾ ಇದ್ದಾರೆ. BMC ಅರ್ಧ ಕ್ಲಾಸ್ ರೂಮ್ ನಮ್ದೆ, ಬೆಂಗಳೂರು ಮೆಡಿಕಲ್ ಕಾಲೇಜ್, ಮೈಸೂರು ಮೆಡಿಕಲ್ ಕಾಲೇಜ್ ಅರ್ಧ ಕ್ಯಾಂಪಸ್ ನಮ್ದೆ. ದೇ ಟ್ರೈನ್ಡ್ ಬೈ ಮೀ. ನಾನು ಹೇಳೋದು, ಇಫ್ an orphan guy, I run a company sir, my company name is Parishrama NEET Academy. Once I struggled for a single meal, once I struggled for a bread and butter. Now my company has a turnover of 250 crores per annum, dears, believe me. I am the boss of the company which has 250 crores of turnover. ನನ್ನನ್ನು ಅವಮಾನ ಮಾಡಿದ್ರಲ್ಲ ಲೈಫಲ್ಲಿ, ಅವರೆಲ್ಲರ ಸ್ಯಾಲ್ರಿಗಿಂತ ನಾನು ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಕರ್ನಾಟಕಕ್ಕೆ. ಅವರೆಲ್ಲರ ಸ್ಯಾಲ್ರಿ ಮೊನ್ನೆ ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡಿದೆ ಸರ್, ನಾನು ಸ್ವಲ್ಪ ಕ್ಯೂರಿಯಸ್ ಅದರಲ್ಲಿ. ಅವರೆಲ್ಲರ ಸ್ಯಾಲ್ರಿಗಿಂತ ನಾನು ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಗೌರ್ಮೆಂಟ್ಗೆ. ದೆನ್ ಐ ಫೆಲ್ಟ್ ಹೂ ಇಸ್ ಗ್ರೇಟ್. ಬಿ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್ ಮ್ಯಾನ್. ನಿನ್ನ ಬಗ್ಗೆ ನಿನಗೆ ಪ್ರೌಡ್ ಇಲ್ಲಾಂದ್ರೆ ಯಾಕೆ ತಲೆಗೆಡಿಸ್ಕೋಬೇಡ. ಲೈಫಲ್ಲಿ ಯಾವುದಕ್ಕೂ ಬೇಜಾರಾಗಬೇಡ. ಬಿ ಸ್ಟ್ರಾಂಗ್ ಇನಫ್, ಯು ಕ್ಯಾನ್ ಡೂ ಎನಿಥಿಂಗ್. ನೀವೇನಾದ್ರೂ ಮಾಡಬೇಕು ಅಂತ ಹೋದಾಗ ಭಯ ಬೀಳಿಸ್ತಾರೆ ಪೀಪಲ್. ಇಫ್ ಗಾಡ್ ಈಸ್ ಶೇಕಿಂಗ್ ಯುವರ್ ನೆಸ್ಟ್, he is preparing you to fly. ನೀನು ಕಟ್ಟಿರೋ ಗೂಡನ್ನ ದೇವ್ರು ಅಲ್ಲಾಡಿಸ್ತಾ ಇದ್ದಾನೆ ಅಂದ್ರೆ ಅವ್ನು ನಿನ್ನ ನಾರಕ್ಕೆ ಪ್ರಿಪೇರ್ ಮಾಡ್ತಿದ್ದಾನೆ ಅಂತ. ಬಿಲೀವ್ ದಟ್. ಈಗ ರೋಡ್ ದಾಟೋವಾಗ ಯಾರಿಗೋ ರೋಡ್ ದಾಟಕ್ಕಾಗಲ್ಲ, ಅವ್ರನ್ನೇ ನಾವು ಕೈ ಹಿಡ್ಕೊಂಡು ದಾಟಿಸೋದು. ದಾಟಕ್ಕಾಗೋ ಕೆಪಾಸಿಟಿ ಇರೋನು ನಾವ್ಯಾಕೆ ದಾಟಿಸ್ತೀವಿ? ಚೆನ್ನಾಗಿ ಓದ್ಬೇಕಪ್ಪ. ಒಂದು 5-6 ವರ್ಷ ಡಿಸ್ಟರ್ಬ್ ಆಗಬೇಡಿ ಲೈಫಲ್ಲಿ. ಫಸ್ಟು ಅಪ್ಪ ಅಮ್ಮ ನಿಮ್ಮ ಕೆರಿಯರು ಕಾನ್ಸಂಟ್ರೇಟ್ ಮಾಡಿ. ಯಾರೂ ಆಗಲ್ವೋ? ಯಾರೂ ಆಗಲ್ಲ. ನಿಮ್ಮ ಅಣ್ಣನ ಪ್ಲೇಸಲ್ಲಿ ನಿಂತು ಹೇಳ್ತಾ ಇದ್ದೀನಿ, ನಂದೇನೋ ಡೆಸ್ಟಿನಿ ದೊಡ್ಡದಿತ್ತು. ನಮ್ಮಪ್ಪ ಎಲ್ರಿಗೂ ದಾನ ಮಾಡ್ತಿದ್ರು, ನಮ್ಮಮ್ಮ ಬಂದವ್ರಿಗೆಲ್ಲ ಊಟ ಇಡ್ತಿದ್ರು, ನಮ್ಮಪ್ಪ ಅಮ್ಮ ಒಳ್ಳೆತನ. ನಾನು MLA ಆದೆ. ನಂತರ ಎಷ್ಟೋ ಜನ ಕನಸುಗಳು ಕಟ್ಕೊಂಡ್ ಬಂದಿರೋರು ಇವತ್ತು ಹಳ್ಳಿಗಳಲ್ಲಿ ಉಳಿದೋಗಿದ್ದಾರೆ. ನಾನು ಹೇಳೋದಿಷ್ಟೇ, ಒಂದು 10 ವರ್ಷಕ್ಕೆ ಡ್ರೀಮ್ ಇಟ್ಕೊಳ್ಳಿ, ಚೆನ್ನಾಗಿ ಓದಿ, ಹೆಸರು ಮಾಡಿ, ಹೈಲಿ ಕ್ವಾಲಿಫೈಡ್ ಆಗಿ. ಸರ್, ಫಾರ್ ಯುವರ್ ಇನ್ಫಾರ್ಮೇಶನ್ ಬ್ರದರ್, ನನ್ನ ತಂದೆ ತಾಯಿ ಇಬ್ರು ಸೂಸೈಡ್ ಅಟೆಂಪ್ಟ್ ಮಾಡಿದಾಗ ಹಾಸ್ಪಿಟಲ್ಗೆ ಹೋಗಕ್ಕೆ ಲೇಟ್ ಆಯ್ತು. ಮೈ ಫಾದರ್ ಅಂಡ್ ಮದರ್ ಪಾಸ್ಡ್ ಅವೇ ಸೇಮ್ ಟೈಮ್. ನಾನು ಗೆದ್ದ ಮೇಲೆ ಫಾರ್ ಚಿಕ್ಕಬಳ್ಳಾಪುರ ಅಸೆಂಬ್ಲಿ ಹ್ಯಾವ್ ಗಿವೆನ್ 10 ಆಂಬ್ಯುಲೆನ್ಸಸ್ ವಿಚ್ ವರ್ಕ್ಸ್ 24/7 ಇನ್ ಮೈ ತಾಲೂಕ್. ಸರ್, ದಟ್ ಆಂಬ್ಯುಲೆನ್ಸ್ ಈಸ್ ನಾಟ್ ಫಾರ್ ಶೋ ಆಫ್. My 10 ambulances called Amma Ambulance, 20 drivers salary ನಾನು ಕೊಡ್ತೀನಿ ಅವ್ರಿಗೆ. ಪೆಟ್ರೋಲ್ ನಂದು, ಡೀಸೆಲ್ ನಂದು.
ವಿತಿನ್ 12 ಮಿನಿಟ್ಸ್ ನನ್ನ ಆಂಬ್ಯುಲೆನ್ಸ್ ನನ್ನ ತಾಲೂಕಲ್ಲಿ ಯಾವ ಮನೆಯಲ್ಲಿ ಸಮಸ್ಯೆ ಆದರೂ ರೀಚ್ ಆಗುತ್ತೆ. ಐ ಆಮ್ ಸ್ಪೆಂಡಿಂಗ್ 10 to 12 lakhs per month for ambulance service. 1 to 10th ಓದೋ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ MLA ಆದ್ಮೇಲೆ 20,000 ಜನ ಮಕ್ಕಳಿಗೆ ಬಟ್ಟೆ ಕೊಡಿಸ್ದೆ. ಅದರಲ್ಲಿ 3,500 ಜನ ಮುಸ್ಲಿಂ ಸಮುದಾಯದ ಮಕ್ಕಳು ಇದ್ರು ಸರ್. ಐ ಆಮ್ ಪ್ರೌಡ್ ಟು ಸೇ ದಟ್. ಕೊಡಿಸ್ದೆ. ಯಾರೋ ಕೇಳಿದ್ರು, ಎಲೆಕ್ಷನ್ ಇರೋದು 5 ವರ್ಷಕ್ಕೆ, ಬಟ್ಟೆಗೆ 70,000 ಮನೆಗೆ ಮೊನ್ನೆ ಹಬ್ಬಕ್ಕೆ ಸೀರೆ ಕೊಟ್ಟೆ. ಯಾರೋ ಕೇಳಿದ್ರು, ದುಡ್ಡಿಂಗೆಲ್ಲ ಖರ್ಚು ಮಾಡ್ತಿದ್ಯಾ, ನಿನಗೆ ರಾಜಕಾರಣ ಗೊತ್ತಿಲ್ಲ ಅಂತ ನಾನು ಹೇಳಿದೆ. ಸರ್, ದಾನ ಅಂದ್ರೆ ನಮಗ್ ಜಾಸ್ತಿ ಆದಾಗ ಮಾಡೋದಲ್ಲ, ಇನ್ನೊಬ್ಬನಿಗೆ ಬೇಕಾದಾಗ ಮಾಡೋದು ದಾನ ಅಂದ್ರೆ. ನನಗ್ ಜಾಸ್ತಿ ಆದಾಗ ಕೊಡೋದಲ್ಲ, ನಿನಗ್ ಬೇಕಾದಾಗ ಕೊಡ್ಬೇಕು. ನಾಳೆ ನಾನು ಮಿಲೇನಿಯರ್ ಆದಾಗ ಇದಕ್ಕಲ್ಲ. ಜಸ್ಟ್ ವಾಟ್ ಐ ಆಮ್ ಟೆಲ್ಲಿಂಗ್. ಅಪ್ಪ ಅಮ್ಮ ಇಲ್ದಿರೋ 52 ಜನ ಮಕ್ಕಳಿಗೆ ಮೈ ಮದರ್ಸ್ ಬರ್ತ್ಡೇ 52 ಮೆಂಬರ್ಸ್ 1 lakh ಡಿಪಾಸಿಟ್ ಮಾಡಿದೆ ಪೋಸ್ಟ್ ಆಫೀಸಲ್ಲಿ. ಡಿಪಾಸಿಟ್ ದುಡ್ಡು ಜಾಸ್ತಿ ಆಗಿತ್ತಾ? ನೋ ಬ್ರದರ್, ಸ್ಟಿಲ್ EMI is running on my car. Don't you think, Are we are a businessman yaar. I have 18 PU colleges across Karnataka, means in the Bangalore branches I am opening. I have 26 campuses in Bangalore. We train more than 5,000 students. I teach biology. My biology book is very popular for medical aspirants. ದುಡ್ಡು ಟರ್ನ್ ಓವರ್ ಇದೆ ಅಂದಿದ ತಕ್ಷಣ ಪ್ರಾಫಿಟ್ ಇದೆ ಅಂತಲ್ಲ. ವಿ ಆರ್ ಸ್ಟ್ರಗಲಿಂಗ್. ಲೈಫಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ನಾನು ನನ್ನ ಬರ್ತ್ಡೇಗೆ BMW X7 ತಗೊಂಡೆ ಸರ್, ವರ್ತ್ ಆಫ್ 2 crores. ಐ ಟ್ವೀಟೆಡ್, BMW X7 ತಗೊಂಡೆ. ನಾನು ಎಲ್ಲರ ಥರ ಐ ಟುಕ್ BMW ಥ್ಯಾಂಕ್ ಯು ಅಂತ ಹಾಕಿದ್ರೆ ಓದ್ತಾರ ಜನ. ಐ ಆಮ್ ಏಬಲ್ ಟು ಗೆಟ್ ಮೈ X7 ಬಿಕಾಸ್ ಐ ಆಮ್ ಏಬಲ್ ಟು ಫರ್ಗೆಟ್ ಮೈ X ಅಂತ. क्या कर सकते हैं जिंदगी में, कुछ करके दिखाना है ना. सब लोग ಬಹಳಷ್ಟು ಜನ ನೀನೇನು ಮಾಡಕ್ಕಾಗಲ್ಲ ಸರ್. ಪ್ರದೀಪ್ ಈಶ್ವರ್ ಸರ್, ನೀವಿಷ್ಟೆಲ್ಲ ಹೇಳ್ತಿದ್ದೀರಾ, ವಾಟ್ ಯು ಹ್ಯಾವ್ ಅಚೀವ್ಡ್. ನಾನೇನಾದ್ರೂ ಕಡ್ದು ಕಟ್ಟೆ ಹಾಕ್ಬೋದು ಅಂತ ಕರ್ನಾಟಕಕ್ಕೆ ಕೇಳಿದ್ದೀನಿ. ಸಚಿನ್ ತೆಂಡೂಲ್ಕರ್ ಮಗ ಸಚಿನ್ ಆಗ್ಲಿಲ್ಲ, ಗವಾಸ್ಕರ್ ಮಗ ಗವಾಸ್ಕರ್ನು ಆಗ್ಲಿಲ್ಲ. ಬ್ಯಾಕ್ ಗ್ರೌಂಡ್ ದುಡ್ಡು ಮುಖ್ಯ ಆಗಿದ್ದಿದ್ರೆ ಯಾಕೆ ಸಚಿನ್ ಮಗ ಸಚಿನ್ ಆಗ್ಲಿಲ್ಲ, ಯಾಕೆ ಗವಾಸ್ಕರ್ ಮಗ ಗವಾಸ್ಕರ್ ಆಗ್ಲಿಲ್ಲ. ಒಬ್ಬ ತಂದೆ ತಾಯಿ ಇಲ್ದೇ ಹುಡುಗ MLA ಆಗ್ತಾನಂದ್ರೆ ಇಟ್ಸ್ ನಾಟ್ ಅಬೌಟ್ ಯುವರ್ ಬ್ಯಾಕ್ ಗ್ರೌಂಡ್. ಗುಂಡಿಗೆ ಅನ್ನೋ ಗ್ರೌಂಡ್ ಅಲ್ಲಿ ದಮ್ ಇರಬೇಕು ಮಗನೇ, ದಮ್ ಇರಬೇಕು. ನನ್ನ ಹತ್ರ 3 ಕಾಸ್ಟ್ಲಿಯಸ್ಟ್ ಥಿಂಗ್ಸ್ ಇದೆ. ಐ ಹ್ಯಾವ್ 3 ಕಾಸ್ಟ್ಲಿಯಸ್ಟ್ ಥಿಂಗ್ಸ್ ಇನ್ ಮೈ ಲೈಫ್. ದ ಫಸ್ಟ್ ಒನ್ ಈಸ್ ಮೈ ಐಫೋನ್, ಸೆಕೆಂಡ್ ಒನ್ ಈಸ್ ಮೈ BMW, ಮೂರನೇದು ಸ್ವಿಸ್ ಬ್ಯಾಂಕ್ ನ ಅಡ ಇಟ್ಟರು ಪರ್ಚೇಸ್ ಮಾಡಕ್ಕಾಗದಿರೋ ನನ್ನ ಗಟ್ಸ್. ಅದು ದೀಸ್ ಆರ್ ದ 3 ಕಾಸ್ಟ್ಲಿಯಸ್ಟ್ ಥಿಂಗ್ಸ್ ಇನ್ ಮೈ ಲೈಫ್. ದೀಸ್ ಆರ್ ಇನಫ್. ದ ಥರ್ಡ್ ಥಿಂಗ್ ಈಸ್ ಇನಫ್ ಟು ಲೀಡ್ ಮೈ ಲೈಫ್. ಹ್ಯಾವ್ ಎ ಸ್ಟ್ರಾಂಗ್ ವಿಲ್ ಪವರ್. ಸ್ಟ್ರಾಂಗ್ ವಿಲ್ ಪವರ್. ಬಿಲೀವ್ ಸ್ಟ್ರಾಂಗ್ಲಿ. ನಾನು ಸರ್, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಐ ವಿಲ್ ಟೆಲ್, ಎಲೆಕ್ಷನ್ ಪ್ರೀವಿಯಸ್ ಡೇ, ನೆಕ್ಸ್ಟ್ ಡೇ ವಾಸ್ ಎಲೆಕ್ಷನ್, ಆಲ್ ಚಾನಲ್ಸ್ ಪ್ರದೀಪ್ ಈಶ್ವರ್ ಇಲ್ಲ, ಬಿಕಾಸ್ ದ ಅಪೋಸಿಟ್ ಕ್ಯಾಂಡಿಡೇಟ್ಸ್ ಸ್ಪೆಂಡಿಂಗ್ 150 crores within 24 hours. I don't have money. How to spend? I switch off my mobile. ನಮ್ಮ ಅಪ್ಪ ಅಮ್ಮ ಸಮಾಧಿ ಹತ್ರ ಹೋಗಿ ಕೂತ್ಕೊಂಡೆ. I spent night there. Everyone said, ಸಾಲ ಹರ್ ಗಯಾ ಇನ್ನಾನೆ. Last I went to the voting booth. ಇವನಿಗೆ 5,000 ಓಟ್ ಬರುತ್ತೆ, ಇವನಿಗೆ ಬರೀ 10,000 ಬರುತ್ತೆ. I went and voted. ನಾನು ಸೋಲ್ತೀನಿ. 13ನೇ ತಾರೀಕು ರಿಸಲ್ಟ್ ಬಂತು. ಆ ಕಡೆಯವರು ಪಟಾಕಿಗಳೆಲ್ಲ ತಂದಿದ್ರು. ಅವ್ರು ಯಾರು ಗೆದ್ರು ಅಂತ ಗೊತ್ತಿರೋ ಗ್ಯಾಪಲ್ಲಿ ಪಟಾಕಿ ಹೊಡೆದ್ಬಿಟ್ರು. ಅವ್ರಿಗೆ ಗೊತ್ತಿಲ್ಲ ನಾನು ಗೆದ್ದಿದ್ದೆ ಅಂತ. ಥ್ಯಾಂಕ್ಸ್ ಟು ದೆಮ್. ಪುಕ್ಸಟ್ಟೆಯಾಗಿ 25 ಲಕ್ಷ ಪಟಾಕಿ ಹೊಡೆದ್ರು. ಥ್ಯಾಂಕ್ಸ್ ಟು ದೆಮ್.
ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಪಟಾಕಿ ಯಾರಿಗೂ ಹೊಡೆಯಕ್ಕೆ ತಂದಿದ್ರು ಅಂತ, ಕನ್ಫ್ಯೂಷನ್ ಅಲ್ಲಿ ಹೊಡೆದಾಕ್ಬಿಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ದಟ್ ಹೊಸೂರ್ಗೆ ಹೋಗಿ ತಗೊಂಡ್ಬಂದಿದ್ರು ಪಟಾಕಿ. ಅವ್ರಿಗೆ ಗೊತ್ತಿಲ್ಲ ಆ ಕಡೆ ಪಟಾಕಿ ಇಟ್ಕೊಂಡಿದ್ರಂತೆ ಹುಡುಗರು, ಗೊತ್ತಿಲ್ಲ. ಬಟ್ ಸರ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್, ಬ್ರದರ್ಸ್, ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ there are 25,000 Muslim voters in my constituency. 100% they supported me, sir. Even single vote they have not voted for anyone. I should thank my Muslim brothers and sisters. Thank you, dears, because ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು. But your community solely stood with me without expecting anything. Brother, believe me, I have not given single rupee to anyone in my election. This is a still democracy is alive ಅನ್ನೋದಕ್ಕೆ ನಾನು ಎಕ್ಸಾಂಪಲ್, ಬ್ರದರ್. Do you think ಕರ್ನಾಟಕದಲ್ಲಿ ದುಡ್ಡು ಕೊಡದೆ MLA ಆಗಕ್ಕಾಗುತ್ತಾ? ಕಾರ್ಪೊರೇಟ್ ಆಗಕ್ಕಾಗಲ್ಲ. ಮೇ MLA ಬನ್ ಗಯನಾ? ಜಸ್ಟ್ ಥ್ಯಾಂಕ್ಸ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್. ಬಹಳಷ್ಟು ಜನಕ್ಕೆ ಬೋರಿಂಗ್ ಮ್ಯಾನ್, ಬೋರಿಂಗ್ बोरिंग बोरिंग एक 10-20 मिनट बात करूं, ಇನ್ನೊಂದು 10-20 ನಿಮಿಷ ಮಾತಾಡ್ಲಾ? ಎಸ್, ನಮ್ ಜಮೀರ್ ಅಹಮದ್ ಸಾಹೇಬ್ರು ಗೊತ್ತಲ್ಲ, UT ಖಾದರ್ ಸಾಹೇಬ್ರು ಗೊತ್ತಲ್ಲ, ನಮ್ ರಿಜ್ವಾನ್ ಅರ್ಷದ್ ಅಣ್ಣ ಗೊತ್ತಲ್ಲ, ನಮ್ ತನ್ವೀರ್ ಸೇಠ್ ಸಾಹೇಬ್ರು ಗೊತ್ತಲ್ಲ, ನಮ್ ರಹೀಮ್ ಖಾನ್ ಸಾಹೇಬ್ರು ಗೊತ್ತಲ್ಲ. ಅವ್ರಿಗೆಲ್ಲ ಒಂದು ಜೈಕಾರ ಹಾಕ್ಬೇಕೀಗ, ಜೋರಾಗಿ ಒಂದು ಕೂಗಾಕ್ಬೇಕು ನಮ್ಮ ಲೀಡರ್ಸ್ಗೆ, ಎಲ್ಲ ನಮ್ಮ ಲೀಡರ್ಸ್ಗೆ ಒಂದೇ, ನಮ್ಮ ಜಮೀರ್ ಅಣ್ಣಗೆ, ನಮ್ಮೆಲ್ಲ ಲೀಡರ್ಸ್ಗೆ. ಬಿಕಾಸ್ ನನಗೆ ಸರ್, ಜಮೀರ್ ಸರ್, ರಿಜ್ವಾನ್ ಅರ್ಷದ್ ಅಣ್ಣ, ರಿಜ್ವಾನ್ ಅರ್ಷದ್ ಈಸ್ ಅ ವೆರಿ ಯಂಗ್ಸ್ಟರ್ ಇನ್ ಯುವರ್ ಕಮ್ಯುನಿಟಿ. ಈಸ್ ಬಹಳಷ್ಟು ಜನ ದೇ ಆರ್ ವರ್ಕಿಂಗ್ ವೆರಿ ಹಾರ್ಡ್. ತುಂಬ ಜನ ಕಷ್ಟಪಡ್ತಿದ್ದಾರೆ ಈ ರಾಜ್ಯನ ಮುನ್ನಡೆಸಕ್ಕೆ. ಅವ್ರಿಗೆಲ್ಲ ನಾವು ಥ್ಯಾಂಕ್ಸ್ ಹೇಳಬೇಕು. ಮತ್ತೆ ಬ್ರದರ್, ತುಂಬ ಜನ ಕೆಲವರು ಕೇಳ್ತಿರ್ತಾರೆ, ಸರ್ ರೈಟ್ ಡೈರೆಕ್ಷನ್ ಅಲ್ಲಿ ಹೋಗೋದು ಹೆಂಗೆ? ಒಂದು ಬಸ್ ಕೆಟ್ಟೋಗಿತ್ತಂತೆ, 20 ಜನ ತಳ್ಳಿದ್ರು ಆ ಬಸ್ ಮುಂದಕ್ಕೆ ಹೋಗ್ತಿಲ್ಲ, 20 ಜನ ತಳ್ಳಿದ್ರು ಮುಂದಕ್ಕೆ ಹೋಗ್ತಿಲ್ಲ. ಆವಾಗ ಈ ಡ್ರೈವರ್ ನೋಡಿದಂತೆ, ಏನ್ ಗುರು 20 ಜನ ತಳ್ಳಿದ್ರು ಬಸ್ ಮುಂದಕ್ಕೆ ಹೋಗ್ತಿಲ್ಲ ಅಂದ್ರೆ 10 ಜನ ಮುಂದೆಯಿಂದ 10 ಜನ ಹಿಂದೆಯಿಂದ ತಳ್ತಿದ್ರಂತೆ. ನಾನು ಹೇಳೋದು, ನಿಮ್ಮ ಎಫರ್ಟು ರೈಟ್ ಡೈರೆಕ್ಷನ್ ಅಲ್ಲಿ ಇರಬೇಕು. ಇನ್ನು ಕೆಲವ್ರಿಗೆ ಎಷ್ಟು ಓದಿದ್ರು ಮರ್ತೋಗ್ತೀವಿ, ಏನು ಮಾಡೋದು? ಎಕ್ಸಾಮಲ್ಲಿ ಓದ್ಕೊಂಡು ಹೋಗೋದು ಮರ್ತೋಗೋದು, ಅಲ್ಲೇನೋ ಬರಿತೀವಿ, ಏನೋ ಮಾರ್ಕ್ಸ್ ಬರುತ್ತೆ, ಹಂಗೆ. ಬ್ರದರ್, ಈ ಏಜಲ್ಲಿ ಕಾನ್ಸಂಟ್ರೇಟ್ ಮಾಡೋದು ಕಲೀರಿ. ನನಗೆ ಗೊತ್ತಿರೋ ಪ್ರಕಾರ ಏಕಾಗ್ರತೆ ಒಂದೇ ನಿಮ್ಮನ್ನು ಕಾಪಾಡೋದು. ಕಾನ್ಸಂಟ್ರೇಷನ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಮೇಕ್ಸ್ ಯುವರ್ ಲೈಫ್ ಸಕ್ಸಸ್ಫುಲ್. ಬಿ ಸ್ಟ್ರಾಂಗ್ ಇನಫ್. ಬಹಳ ಸೀರಿಯಸ್ ಆಗಾಯ್ತು, ಒಂದು ಜೋಕ್ ಹೇಳ್ತೀನಿ. ನಾನು ಹೇಳ್ತಾ ಇದ್ದೆ, ಯಾಕೆ ಬ್ಯಾಚುಲರ್ಸ್ ಟೆಂಪಲ್ಗೆ ಹೋಗ್ತಾರೆ, ಅಂಕಲ್ಸ್ ಯಾಕೆ ಟೆಂಪಲ್ಗೆ ಹೋಗ್ತಾರೆ ಅಂತ. ಐ ಯೂಸ್ ಟು ಟೆಲ್, ಬ್ಯಾಚುಲರ್ ಹುಡುಗರು ಟೆಂಪಲ್ಗೆ ಹೋಗ್ತಾರೆ ಯಾಕೆ ಗೊತ್ತಾ? ದೇವ್ರೇ ಒಳ್ಳೆ ಹುಡುಗಿನ ಕೊಟ್ಟು, ಬ್ಯೂಟಿಫುಲ್ ಹುಡುಗಿನ ಕೊಟ್ಟು ಮದುವೆ ಮಾಡು ಅಂತ ಕೇಳಕ್ಕೆ. ಅಂಕಲ್ಸ್ ಯಾಕೆ ಹೋಗ್ತಾರೆ ಗೊತ್ತಾ ಟೆಂಪಲ್ಗೆ? ನಾನು ಏನು ಕೇಳಿದೆ, ನೀನ್ ಏನು ಕೊಟ್ಟೆ ಅಂತ ಕೇಳಕ್ಕೆ. This is a reason. Both bachelors and uncles have a reason. ಮತ್ತೆ ನಾನು ಎಲ್ರಿಗೂ ನಿಮಗೆ ರಿಕ್ವೆಸ್ಟ್ ಮಾಡೋದು, ಇವತ್ತು ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಅಕ್ರಾಸ್ ದ ಗ್ಲೋಬ್ ಇಂಡಿಯಾದಲ್ಲಿ ನಾನು ಕೇಳಲ್ಪಟ್ಟೆ 1 ಲಕ್ಷ ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ. ನನಗೆ ಗೊತ್ತಿರೋ ಪ್ರಕಾರ ಅವತ್ತು ಸ್ವಾಮಿ ವಿವೇಕಾನಂದರು ಹೇಳೋದು, 72 ಜನ ಕೊಡಿ, ಐ ಚೇಂಜ್ ದ ಡೆಸ್ಟಿನಿ ಅಂತ. ಇವತ್ತು ನಾವೆಲ್ಲ ಒಂದು ಬ್ರದರ್. ವಿ ಆರ್ ಒನ್, ವಿ ಆರ್ ಇಂಡಿಯನ್ಸ್, ವಿ ಆರ್ ಒನ್. We are all one. We should work for this nation. Patriotism is the biggest thing for us. We should be united. ಈ ದೇಶನ ಮುನ್ನಡೆಸಬೇಕು. ಅದೆಲ್ಲ ನಮ್ಮೆಲ್ಲರ ಕೈಯಲ್ಲಿದೆ. ನಾವೆಲ್ಲರೂ ಯುನೈಟ್ ಆಗಿ ನಡೆದಾಗ ಈ ದೇಶದಲ್ಲಿ ಒಂದು ವಿಸಿಬಲ್ ಚೇಂಜ್ ನೋಡ್ಸಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಒಳ್ಳೇದಾಗಬೇಕು. ಗಾಂಧಿ ಸತ್ತೋದ್ರೆ ಸಮಾಧಿ ಮೇಲೆ ಮಹಾತ್ಮ ಅಂತ ಕರೀತಾರೆ. ವಿಶ್ವೇಶ್ವರಯ್ಯ ಸತ್ತೋದ್ರೆ ಸಮಾಧಿ ಮೇಲೆ ಭಾರತ ರತ್ನ ಅಂತ ಬರೀತಾರೆ. ನೀವು ನಾನು ಹೋದ್ರೆ ನಮ್ಮ ಸಮಾಧಿ ಮೇಲೆ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್ ಬಿಟ್ಟು ಇನ್ನೊಂದು ಸೆಂಟೆನ್ಸ್ ಬರೆಯಂಗಾದ್ರೆ ಅದು ನಮ್ಮ ಸಕ್ಸಸ್.
ಆ ರೇಂಜ್ಗಾದ್ರೂ ನಾವು ಬದುಕಬೇಕಾಗುತ್ತೆ. ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. ಕೋಳಿ ಮೊಟ್ಟೆನ ಆಚೆಯಿಂದ ಒಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಒಡೆದ್ರೆ ಮರಿ ಆಚೆ ಬರುತ್ತೆ. आपका अंदर से लगना चाहिए क्या बनना है जिंदगी में. ಆ ಮೊಟ್ಟೆ ಒಳಗಡೆಯಿಂದ ಒಡೆದ್ರೆ ಆಮ್ಲೆಟ್. ಬ್ರದರ್, ಒನ್ ಥಿಂಗ್ ಐ ವಿಲ್ ಟೆಲ್. ಕೆಲವರೆಲ್ಲ ಲೈಫಲ್ಲಿ ಅಪ್ಸೆಟ್ ಆಗ್ತೀರಾ, ಫ್ರಸ್ಟ್ರೇಟ್ ಆಗ್ತೀರಾ. ಕೆಲವರೆಲ್ಲ ಹುಡುಗರು ಡಿಪ್ರೆಸ್ ಆಗ್ತಾರೆ. ಯಾಕೋ ಬಿಸ್ನೆಸ್ ಅಲ್ಲಿ ಫೇಲ್ ಆದೆ, ಯಾಕೋ ದುಡ್ಡು ಕಳ್ಕೊಂಡೆ, ಯಾಕೋ ಲವ್ ಅಲ್ಲಿ ಫೇಲ್ಯೂರ್ ಆದೆ. ಒಬ್ಬೊಬ್ರು ಒಂದೊಂದು ರೀಸನ್ ಡಿಪ್ರೆಸ್ ಆಗ್ತಾರೆ. ಲೈಫಲ್ಲಿ ಯಾವತ್ತೂ ದುಡುಕ್ಬೇಡಿ. ಸರ್, ದಿಸ್ ಅ ಗೋಲ್ಡನ್ ಮೆಸೇಜ್ ಐ ವಾಂಟ್ ಟು ಗಿವ್ ಟು ದ ಜನರೇಷನ್. ಲೈಫಲ್ಲಿ ಡಿಪ್ರೆಸ್ ಆಗಿ ಯಾವತ್ತಾದ್ರೂ ಸತ್ತೋಗ್ಬೇಕು ಅಂತ ಅನ್ಸಿದ್ರೆ ನನ್ನ ಮಾತು ಜ್ಞಾಪಕ ಇಟ್ಕೊಳ್ಳಿ. ಅಕಸ್ಮಾತ್ ಸತ್ತೋದ್ರೆ ಮತ್ತೆ ಹುಟ್ತೀರಾ, ಮತ್ತೆ LKG ಇಂದ ಆಗ್ತೀರಾ. ಬೇಕಾವೆಲ್ಲ ಮಗನೇ? ಸರ್, ಸತ್ತೋದ್ರೆ ಮತ್ತೆ ಹುಟ್ತೀವ, ಮತ್ತೆ LKG ಇಂದ ಆಗ್ತಾರೆ. ಇವಾಗಲೇ SSLC CBSE, PUC CBSE, ಡಿಗ್ರಿ CBSE, ಇವಾಗಲೇ ಓದಕ್ಕಾಗ್ತಿಲ್ಲ, ಕಷ್ಟ ಆಗ್ತಿದೆ. ಮತ್ತೆ ಹುಟ್ಟಿದ್ರೆ LKG ಇಂದ ಆಗ್ತಾರೆ. ಅದಕ್ಕೆ ಹಂಗನ್ಬೇಕು, ಬೇಡ ಬೇಡ ಬೇಡ, ಅಯ್ಯೋ LKG ಇಂದ ಆಗ್ತಾರಪ್ಪ ಅಂತ ಡಿಪ್ರೆಸ್ ಆಗಬಾರ್ದು. ಇವಾಗಲೇ ಈ ಕಟ್ ಆಫ್ ಡಿಸ್ಟಿಂಕ್ಷನ್ ಬಂದರೂ ಮರ್ಯಾದೆ ಇಲ್ಲ. ನಾವೆಲ್ಲ ಫಸ್ಟ್ ಕ್ಲಾಸ್ ಬಂದರೆ ಊರಲ್ಲಿ ಸೆಲೆಬ್ರೇಟ್ ಮಾಡಿದ್ರು ನಮಗೆ ಫಸ್ಟ್ ಕ್ಲಾಸ್ ಅಂತ. ಇವತ್ತು ಎಕ್ಸಾಮ್ ಬರ್ದವನೆಲ್ಲ ಫಸ್ಟ್ ಕ್ಲಾಸೇ, ಯಾರೂ ರೆಕಗ್ನೈಸೇ ಮಾಡಲ್ಲ. ಇವತ್ತು 95, 96ಗೂ ವ್ಯಾಲ್ಯೂ ಇಲ್ಲ. ಹಾಗಂತ ಹೇಳ್ತಾ ನಾನೆಲ್ರಿಗೂ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಚೆನ್ನಾಗಿ ಓದ್ರಪ್ಪ. ಯಾವುದೂ ಸೀರಿಯಸ್ ಆಗಿ ತಗೋಬೇಡಿ, ಕಿವಿಗೆ ಹಾಕ್ಕೋಬೇಡಿ. ಫಸ್ಟ್ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಲೈಫ್ ಕಿವಿ ಸೀರಿಯಸ್ ಆಗಿ ತಗೊಳ್ಳಿ, ಚೆನ್ನಾಗಿ ಓದಿ. ಲೈಫ್ ಯಾವುದು ನಿಮ್ಮ ಸಕ್ಸಸ್ಗಿಂತ ದೊಡ್ಡದು ಯಾವುದೂ ಇಲ್ಲ. ಫಸ್ಟ್ ಸಕ್ಸಸ್ಸು. ಫೇಲ್ಯೂರ್ ಇಸ್ ಅನ್ ಆರ್, ನಾನು ಹೇಳ್ತಾ ಇರ್ತೀನಿ, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಬಟ್ ಫೇಲ್ಯೂರ್ ಇಸ್ ಅನ್ ಆರ್ಪ್ಯಾನ್ ಅಂತ. ಸೋತೋದ್ರೆ ಯಾರು ಇರಲ್ಲ, ಗೆದ್ರೆ ನಾನು ಅನ್ಕೊಂಡಿದ್ದೆ ಇವನೇನೋ ಆಗ್ತಾನೆ ಅಂತ. ಬನ್ನಿ, ನಾಳೆ ಬೆಳಗ್ಗೆ ನೀವು ಚೆನ್ನಾಗಿ ಓದಿ. ಕೆಲವ್ರು ಕೇಳ್ತಾರೆ ಹುಡುಗರು, ಸರ್ ನಾನೊಂದು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡಬೇಕು ಅಂದ್ರೆ ಸೀಕ್ರೆಟ್ ಏನು ಅಂತ. ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಷ್ಟೇ. ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಅದೇ ಬಿಸ್ನೆಸ್. ನೀವೇನ್ ಅನ್ಕೊಂಡ್ರು ಆಗುತ್ತೆ. ನೋಡಿ, ಎಂಪ್ಲಾಯ್ಸ್ ಆಗಿರ್ಬೇಡಿ. ನೀವು ಓದಿದ್ರ, ಟೀಚರ್ಗಳಾದ್ರ, ಒಂದು ಶಾಲೆ ಕಟ್ಟಿ, ಒಂದು ಸಂಸ್ಥೆ ಕಟ್ಟಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಯು ಕ್ಯಾನ್ ಅಚೀವ್ ಎನಿಥಿಂಗ್. 65 ಇಯರ್ಸ್ ಅಲ್ಲಿ KFC ಕಟ್ಟಿದ್ದು, ದೊಡ್ಡವರೆಲ್ಲ ಸಾಧಿಸಿದ್ದು ಒಂದು ವಿಲ್ ಪವರ್ ಇಂದ. ಇನ್ವೆಸ್ಟ್ಮೆಂಟೇ ಮ್ಯಾಟ್ರ್ ಆಗಲ್ಲ, ದುಡ್ಡಿಂದ ಏನು ಮಾಡಕ್ಕಾಗಲ್ಲ. ಇಟ್ಸ್ ಎ ಪುಷಿಂಗ್ ಫೋರ್ಸ್ ಅಷ್ಟೇ. ದ ಪವರ್ ಲೈಸ್ ಇನ್ ಯು. ಬಿಲ್ಡ್ ದ ಬಿಸ್ನೆಸ್. ನೀವೇನಾದ್ರೂ ಮಾಡಿ. ನೀವು ಈ ಸಲ, ನಾನು ಬಹಳ ಸಲ ಹೇಳ್ತಿರ್ತೀನಿ, ನೀವು ಯಾವ್ದಾದ್ರು ಒಂದು ಸಿಟಿಗೆ ಹೋದ್ರೆ ನಾನು ಯಾವ್ದಾದ್ರು ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ನ, ಕರ್ನಾಟಕದ ನಂಬರ್ 1 ಯೂನಿವರ್ಸಿಟೀಸ್ನ ನೋಡ್ತಾ ಇದ್ರೆ ನಾನು ಹೆಂಗ್ ಥಿಂಕ್ ಮಾಡ್ತೀನಿ ಅಂದ್ರೆ, ನನಗೆ ಹೇಳ್ತಾರೆ ಯಾರಾದ್ರು, ಸರ್ ನೀವು ಇಂಥ ಯೂನಿವರ್ಸಿಟಿನ ಕಟ್ಟಬೇಕು ಅಂತ. ನಾನು ಹೇಳ್ತೀನಿ, ಆ ಯೂನಿವರ್ಸಿಟಿ ಕಟ್ಟೋದು ಎಷ್ಟೊತ್ತು ಸರ್? ಜಾಗ ಇದ್ರೆ ಸಾಕು, ದುಡ್ಡಿದ್ರೆ ಸಾಕು. ಆ ನಂಬರ್ 1 ಯೂನಿವರ್ಸಿಟಿನ ನಾನು ಯಾವಾಗ ಸೆಕೆಂಡ್ ಪ್ಲೇಸ್ಗೆ ಕಳಿಸ್ತೀನಿ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ. ಥಿಂಕ್ ಇನ್ ದಟ್ ವೇ. ಏನ್ ಬ್ರದರ್, ಯೂನಿವರ್ಸಿಟಿ ಕಟ್ಟೋದು ಕಷ್ಟನಾ? ಒಂದು 20 ಎಕರೆ ಜಾಗ ತಗೊಂಡು ಒಂದು 20 ಕೋಟಿ ಬಂಡವಾಳ ಹಾಕಿದ್ರೆ ಯು ಕ್ಯಾನ್ ಬಿಲ್ಡ್ ದ ಇನ್ಫ್ರಾಸ್ಟ್ರಕ್ಚರ್. ದಟ್ ಈಸ್ ನಾಟ್ ಎ ಬಿಗ್ ಡೀಲ್ ಯಾರ್. ಬಟ್ ಯು ಶುಡ್ ಬಿಲ್ಡ್ ದಿಸ್ ನೇಷನ್, ಯು ಶುಡ್ ಬಿಲ್ಡ್ ದಿಸ್ ಸ್ಟೇಟ್. ವಿ ಆರ್ ಯುನೈಟೆಡ್. ಥ್ಯಾಂಕ್ಸ್ ಟು ಈಚ್ ಅಂಡ್ ಎವ್ರಿ ಒನ್. ನನ್ನ ಕರೆದಿರೋ ಎಲ್ಲ ಸ್ಟೇಟ್ ಪ್ರೆಸಿಡೆಂಟ್ಗೆ ಎಲ್ರಿಗೂ ಥ್ಯಾಂಕ್ ಯು ಸರ್. ನಾನೆಲ್ಲ ನಮ್ಮ ಹುಡುಗರಿಗೆ ಹೇಳೋದಿಷ್ಟೇ, ಒಂದು PUC ಅಲ್ಲಿರೋರು, ಡಿಗ್ರಿಯಲ್ಲಿರೋರು, UPSCಗೆ ಓದ್ತಾ ಇದ್ದೀರಾ, ಸಿವಿಲ್ ಸರ್ವಿಸ್ಗೆ ಜನರಲ್ ಸ್ಟಡೀಸ್ ಭಾಳ ಮುಖ್ಯ. ಡೈಲಿ ನ್ಯೂಸ್ ಪೇಪರ್ ಓದೋದು ಕಲೀರಿ. ನ್ಯೂಸ್ ಪೇಪರಲ್ಲಿ ಫಿಲ್ಮಿ ನ್ಯೂಸ್ ಓದೋದಲ್ಲ, ಫ್ರಂಟ್ ಪೇಜ್ ಓದೋದಲ್ಲ, ಎಡಿಟೋರಿಯಲ್ಸ್ ಓದಬೇಕು. ಈಗ ಕೆಲವ್ರು ಇಂಗ್ಲೀಷಲ್ಲಿ ಸಿವಿಲ್ ಸರ್ವಿಸ್ ಬರಬೇಕು ಅಂದರೆ ಕೆಲವು ಪದಗಳನ್ನ ನೋಟ್ ಮಾಡಿ ಇಟ್ಕೋಬೇಕು. ಈಗ ನನ್ನನ್ನು ಕೆಲವ್ರು ಕೇಳ್ತಾರೆ, ಗಾಡ್ ಗಿಫ್ಟೆಡ್ ಫ್ಲೂಯೆನ್ಸಿ ಹೆಂಗೆ ಅಂತ. ನಾನು ನ್ಯೂಸ್ ಪೇಪರ್ ಓದೋವಾಗ ನಾನು ಕೆಲವು ಪದಗಳು, ಯಾವುದಾದ್ರೂ ಒಳ್ಳೆ ಪದಗಳು ನನಗೆ ಅನಿಸಿದ್ರೆ ಐ ವಿಲ್ ನೋಟ್. ಆ ಪದನ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಸ್ಪೀಚಲ್ಲಿ ಬಳಸೋಕ್ಕೆ. ಒಂದು 5-6 ಸಲ ಇಂಟೆನ್ಷನಲಿ ಆ ವರ್ಡ್ಸ್ ಬಳಸ್ತೀನಿ.
ಅವಾಗ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಹಿಂಗೆ ಪದಗಳು ಪದೇ ಪದೇ ಬಳಸಿದಾಗ ನೀವೆಲ್ಲಾದ್ರೂ ಸ್ಪೀಚಿಗೆ ನಿಂತ್ಕೊಂಡ್ರೆ ಬೈ ಫ್ಲೂಯೆನ್ಸಿ ಅದು ಬಂದ್ಬಿಡುತ್ತಷ್ಟೇ. ನೀವು ವರ್ಡ್ಸ್ನ ಕಲಿಬೇಕು. ನೀವೇನ್ ಮಾಡ್ಬಿಡ್ತೀರಾ, ಇಂಗ್ಲಿಷ್ ಡಿಕ್ಷನರಿ ಎತ್ಕೊಂಡು ಆ ಪದನ ಯಾವ್ದಾದ್ರು ಒಂದು ಸೆಂಟೆನ್ಸ್ ಫ್ರೇಮ್ ಮಾಡಿಬಿಡ್ತೀರಾ. ನೋ, ಯು ಶುಡ್ ಟ್ರೈ ಯುವರ್ ಸೆಲ್ಫ್. ಈಗ ಕನ್ನಡದಲ್ಲಿ ಸಮೀಪ ಅಂತ ಒಂದು ಪದ ಇದೆ, ಅದನ್ನ ಸನಿಹ ಅಂತಾನು ಅನ್ಬೋದು. ಅದನ್ನೇ ಲಿರಿಕ್ ರೈಟರ್ಸ್ ಬಳಸೋದು. ಸನಿಹ ಅಂತಾರೆ, ಆ ಪದನ ಸಮೀಪನ ಹಂಗೂ ಅನ್ಬೋದು. ಸೊ ವೊಕ್ಯಾಬ್ಯುಲರಿನ ನೀವು ಒಂದು ಇಂಗ್ಲಿಷ್ ಡಿಕ್ಷನರಿ ತೆಗಿರಿ, ಒಂದು ಕನ್ನಡ ಪದ ತೆಗಿರಿ, ಅದನ್ನ ಆವತ್ತು ಡೇ ಸ್ಟೈಲಲ್ಲಿ ಎಲ್ಲಾದ್ರೂ ಬಳಸ್ಬಿಡಿ. ಆ ಪದನ ಒಂದು 5-6 ಸಲ ಪದೇ ಪದೇ ಬಳಸಿ. ಯುವರ್ ವೊಕ್ಯಾಬ್ಯುಲರಿ ವಿಲ್ ಗೆಟ್ ಇನ್ಕ್ರೀಸ್. ಮತ್ತೆ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಸಿವಿಲ್ ಸರ್ವಿಸ್ ಅಲ್ಲಿ KPSC UPSC ಅಲ್ಲಿ ಸಕ್ಸಸ್ ರೇಟ್ ನಮ್ದು ಯಾಕೆ ಕಡಿಮೆ ಅಂದ್ರೆ, ನೀವು ನಮಗೆ ಸಬ್ಜೆಕ್ಟ್ ಗೊತ್ತಿದೆ, ನಾವು ಕಮ್ಯುನಿಟಿ ಎವ್ಯಾಲ್ಯೂಯೇಟರ್ಗೆ ಕಮ್ಯುನಿಕೇಟ್ ಮಾಡಕ್ ಫೇಲ್ ಆಗ್ತಿದೀವಿ. ನೀವೇನು ಹೇಳಬೇಕು, ಚಿಕ್ಕದಾಗಿ ಹೇಳಬೇಕು. ಮತ್ತೆ ನನಗೆ ಕೆಲವರು ಸ್ಟೂಡೆಂಟ್ಸ್ ಹೇಳಿದ್ದಾರೆ, ಸರ್ ಎಲ್ಲ ಓದ್ಕೊಂಡು ಹೋದೆ ಎಕ್ಸಾಮ್ ಅಲ್ಲಿ, ನಾನು ಮರ್ತೋಗ್ಬಿಟ್ಟೆ. ಯಾಕೆ ಮರ್ತೋಗ್ತಾರೆ? ಯು ನೋ ಹೌ ಟು ರೀಕಾಲ್. ಈಗ ಒಂದು ಪೆನ್ನು ಪೇಪರ್ ತಗೊಂಡ್ರೆ, ಈಗ ನಾನು 14 ಪುಸ್ತಕ ಬರ್ದಿದ್ದೀನಪ್ಪ, 14 ಪುಸ್ತಕ ಬರ್ದಿದ್ದೀನಿ. ವಿ ಆರ್ ಆಲ್ಸೋ ಬ್ಲಾಂಕ್. But when you take the paper, you question yourself, what, where, when, why, whom. ಈಗ ಸಪೋಸ್ ಬೆಂಗಳೂರು ಎಸ್ಸೆ ಬರೀರಿ ಅಂತಾರೆ, ನೀವು ಪೆನ್ ಇಟ್ರೆ ಬ್ಯಾಂಗ್ಳೂರ್ ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಬಿಟ್ರೆ ಇನ್ನೇನು ಜ್ಞಾಪಕ ಬರಲ್ಲ. ಯು ಕ್ವಶನ್ ಯುವರ್ ಸೆಲ್ಫ್, ವಾಟ್ ಈಸ್ ಬ್ಯಾಂಗ್ಳೂರ್, ವಾಟ್ ಈಸ್ ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಇಸ್ ದ ಕ್ಯಾಪಿಟಲ್ ಸಿಟಿ. ವೇರ್, ಬ್ಯಾಂಗ್ಳೂರ್ ಇಸ್ ನಾರ್ದನ್ ಪಾರ್ಟ, ಸದರ್ನ್ ಪಾರ್ಟ. ವೈ ಬ್ಯಾಂಗ್ಳೂರ್, ಬೆಂದೆಕಾಳೂರು ಬಿಕಮ್ ಬ್ಯಾಂಗ್ಳೂರ್, ಕೆಂಪೇಗೌಡ ಬಿಲ್ಡ್ ದ ಬ್ಯಾಂಗ್ಳೂರ್. ಸಿ ವಿಲ್ ಜಡ್ ವೈ, ವೇರ್, ಹೌ ಬ್ಯಾಂಗ್ಳೂರ್ ಎಮರ್ಜ್, ಇಟ್ ಇಸ್ ಬಿಕಮ್ ಸಿಲಿಕಾನ್ ಸಿಟಿ. ಹೌ ನೋಡಿ, ವೇರ್, ವೈ, ವೆನ್, ಹೌ, whom. If you question, you will get one line. Then structure will be built, you can develop. ನೀವು ಬ್ಲೈಂಡ್ ಆಗಿ ಪೆನ್ನು ಪೇಪರ್ ಇಟ್ಕೊಂಡ್ರೆ ಯು ಕಾಂಟ್ ರೈಟ್ ಎ ಗುಡ್ ಆನ್ಸರ್. ಮತ್ತೆ MBBS ಓದೋರ್ಗೂ ಅಷ್ಟೇ. ನಾನು ಪ್ರದೀಪ್ ಈಶ್ವರ್ ಕ್ಲಾಸಸ್ ಅಂತ ಬಯಾಲಜಿ ಕ್ಲಾಸಸ್ ಎಲ್ಲ ಹಳ್ಳಿ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ನಾನು ಯಾವುದೋ ಒಂದು ಮೊನ್ನೆ ಜಸ್ಟ್ 1 hour ಲೆಕ್ಚರರ್ ಬಿಟ್ಟೆ ಸರ್. 25 ಲಕ್ಷ ಜನ ನೋಡಿದ್ದಾರೆ ಅದನ್ನ. ಐ ಡೋಂಟ್ ನೋ, ಕರ್ನಾಟಕದಲ್ಲಿ ತುಂಬಾ ಡಿಮ್ಯಾಂಡ್ ಇತ್ತು. ಅದಕ್ಕೆ ಐ ಆಮ್ ಟೀಚಿಂಗ್ ಹಳ್ಳಿ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಬಯಾಲಜಿನ ಮೆಡಿಕಲ್ ಆಸ್ಪಿರೆಂಟ್ಸ್ಗೆ SDI FD ಎಕ್ಸಾಮ್ ಅವ್ರಿಗೆ ಅನುಕೂಲ ಆಗಲಿ ಅಂತ ನಾನು ಯೂಟ್ಯೂಬಲ್ಲಿ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಅಂತ ವೆರಿ ಸೂನ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನೊಬ್ಬ ಮಿಡಲ್ ಕ್ಲಾಸ್ ಹುಡುಗ, ಅಪ್ಪ ಅಮ್ಮನ ಕಳ್ಕೊಂಡು ರಾಜಕಾರಣಕ್ಕೆ ಬಂದು ಕರ್ನಾಟಕದಲ್ಲಿ ಕಡಿಮೆ ಅವಧಿಯಲ್ಲಿ MLA ಆಗಿ ಕಳೆದ 1.25 ವರ್ಷದಲ್ಲಿ ಹೆಚ್ಚಾಗಿ ಬಯಸ್ಕೊಂಡ ರಾಜಕಾರಣಿ ನಾನು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಡ್ಯಾಡ್ ಆ್ಯಂಡ್ ಮಾಮ್ ಬ್ಲೆಸ್ಸಿಂಗ್ ಮೀ ಟು ಬಿಕಮ್ ಎನ್ MLA. ಐ ಡೋಂಟ್ ನೋ ನಮ್ಮಪ್ಪ ಎಷ್ಟು ದಾನ ಧರ್ಮ ಮಾಡಿದಾರೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಇನ್ನೂ ಎಷ್ಟು ದೂರಕ್ಕೆ ಕರ್ಕೊಂಡೋಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ಒನ್ ಥಿಂಗ್ ನಾನೊಂದು ಡೈಲಾಗ್ ಬರ್ದಿದ್ದೀನಿ ನನ್ನ ಬುಕ್ಕಲ್ಲಿ. September 12th ಇಸ್ ಮೈ ಮದರ್ಸ್ ಬರ್ಡೇ. ಲಾಸ್ಟ್ ಇಯರ್ September 12th ನಮ್ಮ ಅಮ್ಮ ಸಮಾಧಿ ಹತ್ರ ಹೋಗಿ ಆಕಾಶದ ಕಡೆ ನೋಡ್ತಾ ಹೇಳ್ದೆ, ಅಮ್ಮ ನಿನ್ನ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಆ ಲೆವೆಲ್ಗೆ ಬೆಳೆದೇ ಬರ್ತೀನಿ ಅಂತ ಹೇಳ್ದೆ ನಾನು. ಗಟ್ಸ್ ಇಸ್ ದ ಓನ್ಲಿ ವೆಪನ್. ಯಾರಿಗೂ ಹೆದರಬೇಡಿ, ಬಿ ಸ್ಟ್ರಾಂಗ್ ಇನಫ್. ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು, ಧೈರ್ಯವಾಗಿರ್ಬೇಕು. ನೀವೆಲ್ಲರೂ ಒಂದಾಗಿರ್ಬೇಕು. ನಿಮ್ಮ ಅಸೋಸಿಯೇಷನ್ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್. ಥ್ಯಾಂಕ್ ಯು. ಸಿಗೋಣ, ಬಾಯ್.